ಹಲೋ 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 ನಮಸ್ಕಾರಮ್ಮ. ನಮಸ್ಕಾರ ಯಪ್ಪ ನಮಸ್ಕಾರಪ್ಪ ಶರಣಾರ್ಥಿಯಪ್ಪ ಸಣ್ಣ ಶರಣಾರ್ಥಿ. ಶರಣಾರ್ಥಿ ಏನ್ರಿಯಪ್ಪ ಬಾಳ ದಿವಸದ ಮೇಲೆ ನಮ್ಮನ್ನ ನೆನಪಿಸಿರಿ. ಆರಾಮದಿರಿ? ಒಂದು ದಿನಂಪ್ರತಿ ತಾವು ಕಳಿಸಿದಂತ ವಿಡಿಯೋಗಳನ್ನ ಹ್ಮ್ ಅಧ್ಯಯನ ಮಾಡಿ ನೀವು ಬೆಳಗ್ಗೆ ನಮ್ಗ ಜಾಯ್ನ್ ಆಗಿರುದಿಲ್ಲ. ಹ್ಮ್ ಮಧ್ಯಾಹ್ನದ ಯಾವಾಗಾರ ಕೇಳಿದ್ರ ಆಯ್ತು. ಒಟ್ಟ ಟಚ್ನಾಗ ಇರ್ಬೇಕಷ್ಟೇ. ವಿಷಯ ಯಾವುದೋ ಒಂದ್ ರೀತಿಲಿಂತ ಪರಮಾತ್ಮನ ತೆಕ್ಕೆ ಒಳಗ ಇರೋದಷ್ಟೇ. ಆನಂದ ಹೊಂದೋದಕ್. ಹೌದು ಹ್ಮ್ ಬಹಳ ಆಡು ಭಾಷೆದಿಂದ ಇರ್ತದ. ಮತ್ತೆ ಇಷ್ಟು ಹ್ಮ್ ಅದೇನ ಹಿಂದ ಚಡಿ ಚಮ್ ಚಮ್ ವಿದ್ಯೆ ಗಮ್ ಗಮ್ ಅನ್ನುವಂತ ಧಾಟಿಗಳು ನಡೆದಿರ್ತದ. ನಾ ಅದು ನಾಗರತ್ನಂ ತಾಯಾರ ಹೆಂಗೆ ಅಂತಿರ್ತೇನ್ರಿ. ಏನ್ರಿಪ್ಪ ತಾಯಾರ ನಾಮದೇವ್ ಅಪ್ಪರ್ದು ಬೋಧೆಯನ್ನ ಪಡ್ಕೊಂಡು ನೀವು ಧನ್ಯರು. ನಾವು ನಿಮ್ಗೆ ಹೆಂಗ ಗೊತ್ತಾತಾರ ಇಲ್ರಿ ಅಪ್ಪರು ಅದನ್ನ ಮಾತಾಡಿದ್ದನ್ನ ವಿಡಿಯೋನ ಗ್ರೂಪಿಗೆ ಇರ್ತದ. ನಾನು ಮಧ್ಯಾಹ್ನ ಸಮಯದೊಳಗ ಅದನ್ನ ಕೇಳ್ಕೊಂತೀನಿ ಹಚ್ಕೊಂಡು ಅಂತೇಳಿ ಅಂದೇನ್ರಿ. ಹೌದ್ರಿ ತಾಯಿ ಅಂತ ಅವರು ಇದು ಭಗವದ್ಗೀತೆ ಶ್ಲೋಕದೊಳಗ ಬಂದಿರ್ತಾರಪ್ಪ ಸಂಜೆ ಮುಂದ 6 ಗಂಟೆಕ. ಹೌದಲ್ರಿ. ಹ್ಞೂನ್ರಿಪ್ಪ. ಸಮಗ್ರ ಶರಣಾಗತಿ ಅವ್ರೆಲ್ಲ ಈಗ ಏನ್ ಅದಾರ. ಹೌದು ನೋಡ್ರಿಪ್ಪ. ಅವ್ರೆಲ್ಲ ಸಮಗ್ರ ಸಮಗ್ರ ಶರಣಾಗತಿ. ಅವ್ರೇನು ಶರಣಾಗತ ಪರಿಪೂರ್ಣ. ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ, ಸ್ವರದಲ್ಲಿ ಸ್ವರ, ಪದದಲ್ಲಿ ಪದ, ಅಕ್ಷರದಲ್ಲಿ ಅಕ್ಷರಗಳನ್ನ ಗವಕ್ಕತ್ತ ತಗೋತಾರ್ರಿಪ್ಪ. ಬಂಗಾರದ ಕಳಸಗಳವೆಲ್ಲ. ಹೌದೌದೌದು ಬಹಳ ತಯಾರಿ ಪರಿಪಕ್ವ ಜೀವರು. ಶ್ರಮ ಹಾಕಿರಪ್ಪ. ಏನ್ ಸಾಧ್ಯ ಅದ. ಸರಿಯಾಗಿ ಮಾಡೋಣ ಅಂತ ಮಾಡಿದೆವು. ಸುಮ್ನೆ ಹೇಳಿಕೆ ಕೈ ಬಿಟ್ರಿ. ಇದು ನಮ್ಮ ಶುದ್ಧ ಬ್ರಹ್ಮ ಪಾಠ ಇದೆ ಆಕ್ಚುಲ್. ಹೌದ್ರಿ ಬರೇ ಬ್ರಹ್ಮ ಜ್ಞಾನ ಹೇಳಿಕೆ ಎದ್ದು ಹೋಗೋದು, ಕೇಳಿ ಎದ್ದು ಹೋಗೋದು, ಹೇಳಿ ಎದ್ದು ಹೋಗೋದಲ್ಲ. ಇದು ಪಾಠ. ಪಾಠ ಅಂದ್ರ ಮೇಲೆ ಕಲಿಬೇಕು. ಕಲಿತ ಚಲೋ ಪಾಠ ಕಲಿಸಿದಪ್ಪ ನಮ್ಗ ಅಂತಾರಲ್ರಿ. ಯಾವಾಗಾರ ಒಂದ್ ಪರಿಣಾಮ ಆಗ್ಬೇಕಂತ. ಹೌದ್ರಿಪ್ಪ ಹೌದ್ರಿಪ್ಪ. ಇದ್ರೊಳಗ ಸೇರಿದ್ಮೇಲೆ ಒಂದು ಪರಿಣಾಮ ಹೊಂದಲೇಬೇಕು. ಒಂದು ಆಕಾರ ತಗೋಬೇಕು ಅಷ್ಟೇ. ಆರಾಮದಿರಿ? ಆರಾಮದಿರಿ? ಆರಾಮದಿರಪ್ಪ ಆರಾಮದಿರಿ. ತಾವ್ ಆರಾಮದಿರಪ್ಪ? ಆರಾಮದಿವಿ. ಈಗಂತೂ 8 ತಾಸನು ಸಹಿತ ಇದಕ್ಕಾಗಿ ಮುಡುಪಿರ್ತೀರಪ್ಪರ. ಧಾರದನ್ನೇ ಒಂದು ಆಫೀಸ್ ಹೋಗೋದು, ಅದು ಒಂದು ಕೆಲಸ ಕಾರ್ಯ ಇದಕ್ಕಾಗಿ ಬಂದ್ಬಿಟ್ಟಿರಿ. ಮೊನ್ನೆ ಮಕ್ಕಳ ಬಗ್ಗೆನು ಬಹಳ ಒತ್ತು ಕೊಟ್ಟಿದ್ರಪ್ಪ. ಅವು ಮಕ್ಕಳು ನಮ್ಮಲ್ಲ, ಅವು ನಮ್ಮನ್ನ ಹೋಲ್ಬೇಕು. ಆ ಭ್ರಮೆಯಿಂದ ಇರೋದನ್ನ ಕಲೀರಿ ಅಂತೇಳಿ ಬಹಳ ನನಗಂತೂ ಬಹಳ ಆನಂದ ಅನಿಸ್ತದರಿಪ್ಪ. ತಮ್ಮ ಅನುಭವರಿಪ್ಪ. ಮತ್ತ ಕೊಟ್ರೆ ಅಪ್ಪರು ಯಾವ್ದಾರ ಬಿಟ್ಟಿರ್ತಾರಪ್ಪರ. ಮೊನ್ನೆ ಒಂದು ಇದನ್ನು ವಚನವನ್ನ ಬಿಟ್ಟಿದ್ರಿ. ಮತ್ತೆ ತಮ್ಮದಂತೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸ್ವರೂಪದೊಳಗ ಭಗವಾನ್ ವಿಷ್ಣುವಿನ 9 ಅವತಾರಗಳ ಬಗ್ಗೆ ಬಿಟ್ಟಿದ್ರಿಪ್ಪ. ಮತ್ತ ಇದು 15 ಸ್ಥಾನಗಳಲ್ಲಿ ತ್ರಿಪುಂಡ್ರ ಧಾರಣವನ್ನ ಮಾಡಿಕೊಂಡ ನಂತರ ರುದ್ರಾಕ್ಷಗಳನ್ನು ಪತ್ರ ಪುಷ್ಪಾದಿಗಳಿಂದ ಪೂಜಿಸೋದು ಹೆಂಗಂತಕೊಂಡು ಅದನ್ನು ಬಿಟ್ಟಿದ್ರಪ್ಪ. ಬಹಳ ಅದರೊಳಗೆ ತಲ್ಲೇನಾಗಿರ್ತೇನ್ರಿಪ್ಪ ನಾನಂತ್ರು. ಮಸ್ತಕದಲ್ಲಿ, ಹಣೆಯಲ್ಲಿ, 2 ಕಿವಿಗಳಲ್ಲಿ, ಕಂಠದಲ್ಲಿ, 2 ಭುಜಗಳಲ್ಲಿ, ಹೃದಯದಲ್ಲಿ, ನಾಭಿಯಲ್ಲಿ, ಬೆನ್ನಿನಲ್ಲಿ, ನಂತರ 2 ಮೊಳಕೈಗಳಲ್ಲಿ, ಹೆಗಲಿನಲ್ಲಿ, 2 ಮುಂಗೈಗಳಲ್ಲಿ ನೋಡ್ಪ. ಅವನ್ನೆಲ್ಲ ಓಂ ನಮ ಶಿವಾಯ, ಓಂ ಮಹೇಶ್ವರಾಯ ನಮ ಈ ಮಂತ್ರಗಳನ್ನ ಜಪಿಸುತ್ತ ಭಸ್ಮ ಧಾರಣೆ ಮಾಡ್ಕೊಳ್ಳೋದು. ಬಹಳ ನಿಮ್ಮಲ್ಲಿ ಇದ್ದಂತ ಏನು ಶರಣರನ್ನ ಬಹಳ ಅದ್ಭುತಗೊಳಿಸಿರಪ್ಪ. ಎಲ್ಲಾ ಕಡೆ ಏಕಾದಶ ರುದ್ರರ ಇರ್ತಾರ ಒಳಗ. ಅವ್ರಿಗೆ ವಿಭೂತಿ ಹಚ್ಚದಂಗ, ಒಳಗಿರೋ ಶಿವನಿಗೆ ವಿಭೂತಿ ಹಚ್ಚದಂಗ. ಎಲ್ಲಾ ಇಂದ್ರಿಯಗಳಲ್ಲಿ ಅವಯವಗಳಲ್ಲಿ ಶಿವನೇ ಇದ್ದು ಪ್ರೇರಕನಾಗಿರ್ತಾನ.
ಹ್ಞೂನ್ರಿ. ಹಿಂಗಾಗಿ ಅವನಿಗೆ ವಿಭೂತಿ ಹಚ್ಚಿ ಅವನ್ ಪೂಜೆ ಮಾಡಿದ್ರೆ ಒಳ್ಳೆ ಭಾವನೆ, ಒಳ್ಳೆ ವಿಚಾರ, ಒಳ್ಳೆ ಕೆಲ್ಸ, ಒಳ್ಳೆ ಮಾತುಗಳು ಶುದ್ಧ, ಬರ್ತಾವಂತ. ಶುದ್ಧ, ಶುದ್ಧಪ್ಪ. ಶುದ್ಧ. ಮತ್ತ ತಾವು 21 21ನೇ ತಾರೀಕು 9ನೇ ತಿಂಗಳ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಪೀಠ ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಮತ್ತು ವಚನದ ಬಗ್ಗೆ ಒಂದು ಬುಕ್ಕನ್ನ ಬಿಟ್ಟಿದ್ರಿ. ಅದನ್ನ ಯೂಟ್ಯೂಬ್ದಾಗ ಹೊಡೆದು ಓದಿದೇನ್ರಿಪ್ಪ ಅದನ್ನ. 3 ಬುಕ್ಗಳದಾವ. ಭಾಗ 1, ಭಾಗ 2, ಭಾಗ 3. ಹ್ಞೂನ್ರಿಪ್ಪ. ಪೂರ್ವಾಚಾರ್ಯ ಧರ್ಮ ದರ್ಶನ ಅಂತೇಳಿ ಬೆಂಗಳೂರಾಗ ಒಬ್ರು ಸಂಶೋಧನೆ ಮಾಡ್ಯಾರ. ಹ್ಞೂನ್ರಿಪ್ಪ. ಒಂದು ರೇಣುಕಾ ವಿಜಯ ಅಂತ ಬುಕ್ ಅದ. ಆ ಬುಕ್ ಏನ್ ಮಾಡ್ಯಾರ, ಎಲ್ಲಾ ಓಸು ಪೀಠಾಧಿಪತಿಗಳು ಅಲ್ಲಿಂದ ಇಲ್ಲಿ ತನ ಎಲ್ಲರ ಹೆಸರುಗಳು ರೇಣುಕರತ್ತೆ ಬರ್ದಾರ ಅದ್ರಾಗ. ವಿಚಾರ ಸಾಗರ ನೋಡ್ರಿಪ್ಪ, ಅದು ಸಾಗರನೇ. ಒಂದೇ ಹೆಸರು ರೇಣುಕಾಚಾರ್ಯ. ಈಗ ಇದ್ರೊಳಗ ಕೃತಯುಗದೊಳಗ ಅಲ್ಲಿ ತ್ರೇತಾಯುಗದೊಳಗ ವಿಭೀಷಣಗ ರಾವಣ ಅಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ರು, 3 ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ರ ಅಲ್ಲಿ ಬರೀತಾರ. ಮುಂದ ಇಲ್ಲಿ ಕಲಿಯುಗದಾಗ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ಟಾರಂದ್ರ ಒಬ್ಬರೇ ರೇಣುಕಾಚಾರ್ಯರು. ಅವಾಗೂ ಅದ್ರ ಮಾಡ್ಯಾರ, ಇವಾಗೂ ಇವರೇ ಮಾಡ್ಯಾರ ಅಂದ್ರ ಯಾರ್ ನಂಬ್ತಾರ? ಯುಗ ಯುಗ 4,32,000 ವರ್ಷಕ್ಕ ಒಂದು ಯುಗ ಅಂತಾರ. ಅಂತದು ಅಷ್ಟೊಂದು ಲಕ್ಷ ಲಕ್ಷ ಯುಗಗಳ ಬಗ್ಗೆ ಒಬ್ಬನೇ ರೇಣುಕಾಚಾರ್ಯನ್ ಲೀಲೆ ಬರ್ದಾರ. ಮತ್ತ ರೇಣುಕಾಚಾರ್ಯರು ಬರೀ 1400 ವರ್ಷ ಬದುಕಿ ಹೋಗ್ಯಾರ. 700 ವರ್ಷ ಪ್ರತ್ಯಕ್ಷ, 700 ವರ್ಷ ಅಪ್ರತ್ಯಕ್ಷ ಅಂತ ಹಿಂಗ್ ಬರ್ದಾರ. ಇದು ತಾಳ ಇಲ್ಲ, ಮೇಳ ಇಲ್ಲ. ನಾನು ಸೈಡಿಗೆ ಇಟ್ಟಿದ್ದೆ. ಇವ್ರ ಏನ್ ಮಾಡಿಬಿಟ್ರು, ರಿಸರ್ಚ್ ಮಾಡಿ ಅವ್ರೇನು ಹೇಳಿದ್ರಂದ್ರ ಆ ರೇಣುಕರು ಪೂರ್ವ ಪೀಠಾಧಿಪತಿಗಳು. ಮುಂದ್ ಬರ್ತಾ ಬರ್ತಾ ಉತ್ತರ ಪೀಠದವ್ರು ಅವರೆಲ್ಲ ರೇವಣ ಸಿದ್ದೇಶ್ವರ, ಆದಿ ರೇವಣ ಸಿದ್ದೇಶ್ವರ ಬ್ಯಾರೆ ಬೇರೆ ಹೆಸರಿನವ್ರು ಲೀಲೆ ಮಾಡ್ಯಾರ. ಓಸು ಮಂದಿ ಹೆಸರು ಇವ್ರು ರೇಣುಕಾಚಾರ್ಯ ಅಂತ ಬರ್ದದ್ದಕ್ಕ ಅದು ರೇಣುಕ ವಿಜಯ ಅಷ್ಟೊಂದು ಸರಿಯಾದ ಅರ್ಥ ಕೊಟ್ಟಿಲ್ಲ, ಐತಿಹಾಸಿಕವಾದ ಅರ್ಥ ಇಲ್ಲ ಅದ್ರಾಗ ಅಂತೇಳಿ ಇವ್ರು ಬಿಡುಗಡೆ ಮಾಡಿ ಅದಕ್ಕ ಈಗ 3 ಭಾಗಗಳು, 1 ಮುಗಿಸಿವಿ, 3 ಮುಗಿಸಿವಿ. ನಿನ್ನೆಲಿಂತ ಭಾಗ 2 ಚಾಲು ಮಾಡಿವಿ. ನಿನ್ನೆಲಿಂತ ಭಾಗ 2 ಚಾಲು ಮಾಡಿವಿ. ನೋಡ್ರಿ ಸಂಜೆ ಪಾಠ ದಿನ ಬರ್ತಿರ್ತದ, ಕೇಳ್ರಿ. ಗ್ರೂಪ್ನಾಗ ಅದಿರಲ್ಲ, ದಿನ ಬರ್ತಾವಲ್ಲ ನಿಮ್ಗೆ? ಆದಿ ರೇವಣ ಸಿದ್ಧರು ಅಂತೇಳಿ ಚಾಲು ಮಾಡಿವಿ ನಿನ್ನೆ. ಬಸವಣ್ಣವ್ರಕಿಂತ 400 ವರ್ಷ 4,000 ವರ್ಷ ಹಿಂದಿನವ್ರು. ಈಗ ಬಸವಣ್ಣವ್ರದ್ದು ಎಷ್ಟ ಅಂದ್ರ ಈ 1,000 ವರ್ಷದವ್ರಿ ಇವ್ರು. ಹೌದ್ರಿಪ್ಪ, 900 ವರ್ಷ, 1,000 ವರ್ಷ ಅನ್ಕೊಳ್ರಿ. 1000 ವರ್ಷ. ಕ್ರಿಸ್ತ ಪೂರ್ವ 1500 ವರ್ಷದವ್ರ ಅವ್ರು. ನಾವೀಗ ಆದಿ ರೇವಣ ಸಿದ್ಧಾರ್ಥ ಹೇಳೋದು. ಕ್ರಿಸ್ತ ಪೂರ್ವ ಅಂದ್ರೆ ಈಗ 2025 ಅದಲ್ಲ, ಆ ಕಡೆ 1500 ವರ್ಷ. 2025ರಾಗ 1500 ಕಲ್ಸಿದ್ರ ಅದ್ ಎಷ್ಟ್ ಬರ್ತದ? 3,500-4,000 ವರ್ಷ ಬರ್ತದ ಅದು. ಅಷ್ಟ ಹಳಿ ಗುರುಗಳ ಬಗ್ಗೆ ಹೇಳಕತ್ತೀವಿ ನಾವ್, ಪಂಚಪೀಠದ ಗುರುಗಳ ಬಗ್ಗೆ, ನಾವ್ ಜಗದ್ಗುರುಗಳ ಬಗ್ಗೆ. ನಿನ್ನೆಲಿಂತ ಅದನ್ನ ಹಂಗೆ ಬಂದ ನೋಡ್ರಿಪ್ಪ, ಬಾಳ ಹಿಂಗಾಗಿ ಇದು ಹಿಂದಿನಿಂದ ಬಂದದ್ದದಂತ ಸಂಶೋಧನೆ ಮಾಡಿ ಸಂಶೋಧಕರು ಹೇಳಿ ಅದಕ್ಕೆಲ್ಲ ಪ್ರೂಫ್ ಕೊಟ್ಟಾರ. ಅದಕ್ಕೆಲ್ಲ ಕ್ಷೇತ್ರಾದಿಗಳದಾವ, ಅದಕ್ಕೆಲ್ಲ ಶಿಲಾಶಾಸನಗಳದಾವ. ಇವರೆಲ್ಲ 21ನೇ ಶತಮಾನದ ಕಳ್ಳ ಶರಣರು ಇವ್ರೆಲ್ಲ. ವಿಭೂತಿ ಹಚ್ಕೊಂಡಿಲ್ಲ, ಲಿಂಗ ಕಟ್ಕೊಂಡಿಲ್ಲ, ಸುಮ್ನೆ ರೋಡ್ ಮೇಲೆ ಶೋ ಮಾಡ್ಲಕತ್ತಾರ, ಬಾಯಿಗೆ ಬಂದದ್ದೇ ಹೇಳಕತ್ತಾರ. ಅವರು ನಿಜ ಶರಣರು. ಅವರು 12ನೇ ಶತಮಾನದವ್ರು. ಆ ಶರಣರು ಎಂತವ್ರು? ಜಂಗಮರಿಂದ ನಾವು ಉದ್ಧಾರ ಆಗಿವಿ ಅಂತೇಳಿ ಬಸವಣ್ಣನು ಎಲ್ಲಾ ವಚನಗಳಲ್ಲಿ ಜಂಗಮರಿಗೆ ಏನ್ ಮಾಡ್ಯಾರ? ಗೌರವ ಕೊಟ್ಟಾರ. ವೇದಗಳನ್ನ ಆಧರಿಸೇ ಬರ್ದಾರ ಅದ್ರ ಎಲ್ಲಾ ವಚನಗಳು. ಈಗಿನವ್ರು ಇವ್ರು 21ನೇ ಶತಮಾನದವ್ರು ವೇದಗಳ ವಿರೋಧಿಗಳ, ಜಂಗಮ ವಿರೋಧಿಗಳದಾರ. ಜಂಗಮ ವಿರೋಧಿಗಳಾಗ್ಯಾರ, ಎಲ್ಲರೂ ಒಂದೇ ಅಂತ. ಅವರು ಏನ್ ಮಾಡ್ಯಾರ?
ಹ್ಮ್ ಜಂಗಮರಿಂದ ಉದ್ಧಾರ ಆಗಿವಿ ನಾವು, ಜಂಗಮರಿಂದ ನಮಗ್ ಒಳ್ಳೇದಾಗ್ಯದ ಅಂತೇಳಿ ಅವ್ರ ಜಂಗಮರ ಆರಾಧನೆ ಮಾಡಿ ಜಂಗಮರು ಊಟಕ್ ಬರ್ಲಿಲ್ಲ ಅಂದ್ರ ಸಂಜಿ ತನಕ ಕಾಯ್ದಾರ ಅವ್ರ 12, 1, 2, 3, 4 ತನಕ ಇದಕ್ಕ ಜಂಗಮ ಬಂದಾಗೆ ಅವತ್ತ ಮುಳಿ ಉಂಡಾರ. ಹೌದ್ರಿಪ್ಪ ಹ್ಮ್ ಹೌದ್ರಿಪ್ಪ ಜಂಗಮ ಪ್ರಸಾದ ಮಾಡಿದ್ಮೇಲೆ ಪ್ರಸಾದ ಮಾಡಿದಂತ ಪ್ರಸಾದ ಮಾಡ ಗುರು ಲಿಂಗ ಜಂಗಮ ಅಷ್ಟಾವರಣ ಹ್ಮ್ ಪೀಠ ಇವೆಲ್ಲಾನು ಪಾಲಿಸೇ ಬದುಕಿದವ್ರ ಅವ್ರೆಲ್ಲ ಅಂತವ್ರ ಮಕ್ಕಳು ಮುಂದ ಕೆಟ್ಟೋಗ್ಬಿಟ್ಟಾರ ಈಗ. ಕೆಟ್ಟದ್ರಿಪ್ಪ ಕೆಟ್ಟಪ್ಪ ಕೆಟ್ಟದ್ ಕೆಟ್ಟೋಗಿ ಖರೆ. ಇವ್ರೇನ್ ಮಾಡ್ಲಕತ್ತಾರ, ಹ್ಮ್ ಜಂಗಮರ್ಲಿಂದ ನಾವು ಉದ್ಧಾರ ಆಗೇವಂತ ಅವ್ರ ಅಪ್ಪದರು ಅಜ್ಜದರು ಹೇಳಿದ್ರ ಅವ್ರ ಮಕ್ಕಳು ಮೊಮ್ಮಕ್ಕಳು ನಮ್ಲಿಂದ ಜಂಗಮರು ಉದ್ಧಾರ ಆಗ್ಯಾರ, ಅವ್ರ ಕೂಳ್ ಹಾಕಿ ಅಂತ ನಾವೇ ಇವ್ರು ಸಾಕೇವಂತ ಇವ್ರಂತ. ಇವ್ರು ಚಲೋ ಮಾಡಿದ್ರಿ ಇವ್ರ ಇವ್ರೆಲ್ಲಾ ಚಾಲು ಹಿರಿಯರ್ದೆಲ್ಲ ಬಿಟ್ರು ಆ ವಂಶಕರ್ದು ಇವ್ರು ಹ್ಮ್ ತಮ್ಮದೇ ಆದಂತ ಇವ್ರು ಕೈವಲ್ಯ ತಮ್ಮ ಹಾಕೊಂಡ್ರಿ. ಸ್ವಾರ್ಥದ್ದು ಮಾಡ್ಯಾರ. ಹೌದ್ ಹೌದ್ ಅದೇನು ಹೌದು. ಅವ್ರಿಗೆ ಜಂಗಮರದ ಅನುಕೂಲ ಆಗ್ಯದ. ಮೊದಲಿನವ್ರಿಗೆ ಹ್ಮ್ ಅವ್ರಿಗೆ ಎಲ್ಲ ಉದ್ಧಾರ ಆಗ್ಯಾರ, ಆನಂದವಾಗಿ ಜೀವನ ಮಾಡಿ ಹೋಗ್ಯಾರ. ಇವ್ರು ಮುಂದ ತಮ್ಮ ವಂಶ ತಮ್ಮ ಮುಂದಿನ ಪೀಳಿಗೆಗೆ ಕೆಟ್ಟ ದಾರಿ ತೋರಿಸಿ ಅವ್ ವಿನಾಶ ಅಷ್ಟೇ ವಿನಾಶ ಕಾಲ ವಿಪರೀತ ಬುದ್ಧಿ ಅಂತ. ಬುದ್ಧಿ ಅಂತ ಮತ್ತ ದೇವ್ರ ಬಗ್ಗೆ ಒಳ್ಳೆ ದೇವ್ರ ಹ್ಮ್ ಬಗ್ಗೆನು ಒಳ್ಳೆ ಭಾವನೆಗಳಿಲ್ಲ, ಇಲ್ ಗುರುಗಳ ಹ್ಮ್ ಬಗ್ಗೆ ಒಳ್ಳೆ ಬಗ್ಗೆ ಭಾವನೆ ಇಲ್ಲ, ಜಂಗಮರ ಬಗ್ಗೆ ಒಳ್ಳೆ ಭಾವನೆ ಇಲ್ಲ, ಗ್ರಂಥಗಳ ಬಗ್ಗೆ ಒಳ್ಳೆ ಭಾವನೆ ಒಳ್ಳೆ ಇಲ್ಲ. ಇಲ್ಲ ಮತ್ತ ಅದೊಂದು ವಚನ ಸಾಹಿತ್ಯ ತಿಳ್ಕೊಂಡು ತಮಗ್ ಅನುಕೂಲ ಇರೋ ಹ್ಮ್ ವಚನಗಳು ತಗೊಂಡು ಹ್ಮ್ ತಮ್ಮ ಮನಸ್ಸಿಗೆ ಬಂದಂಗ ವಿಶ್ಲೇಷಣೆ ಮಾಡಿ ಹ್ಮ್ ಹಾಗೆ ಹೋಲಕತ್ತಾರ. ತಿರಸ್ಕಾರ ಅದಕ್ಕ ಭಾವಗಳು. ಬುದ್ಧಿ ಹೌದ್ ಹೌದ್ ಹೌದು ಬಂದಾಗ ಬರ್ತದ. ಏನ್ ಮಾಡ್ಲಕ್ ಆಗ್ತದ, ಅವ್ರು ಬ್ಯಾರೆ ಅಲ್ಲ, ನಮ್ಮವ್ರೇ ಅದಾರೆ ಓಸು ಮಂದಿ. ಹೌದು ಹೌದ್ರಿಪ್ಪ ಅದು ಮತ್ತ ಅದನ್ನ ಇಟ್ಕೊಂಡೇ ಮಾತಾಡಿದ್ರಿಪ್ಪ ಈಗ ಓಸು ಅದನ್ನ ಬಿಟ್ಟು ದಿನನೇ ಇಲ್ಲ. ನಮ್ಮವೇ ಹುಚ್ಚುಚ್ಚು ಮಾತಾಡ್ಲಕತ್ತಾವ. ಹೌದು ಹೌದು ಇರ್ಲಿ ಅವ್ರ ಬಗ್ಗೆ ಯಾವಾಗ ಬುದ್ಧಿ ಬರ್ತದ ಬರ್ತದ. ಹೌದು ಹೌದು ಹ್ಮ್ ಆಗ್ಲಿ. ಹ್ಞೂನ್ರಿ. ಮತ್ತೇನವ ಆರಾಮ? ಹ್ಞೂನಪ್ಪ ಆರಾಮಿದ್ದೇವ್ ನೋಡ್ರಿಪ್ಪ. ಹ್ಮ್ ಹ್ಮ್ ಹೇಳ್ಬೇಕ್ರಿಪ್ಪ. ಹ್ಮ್ ಮತ್ತೇನ್ ಅವ್ವರ್ ಆರಾಮದಾರಿಪ್ಪ ಮನ್ಯಾಗ? ಅವ್ವ ಆರಾಮ. ಅವಿ ಊರಿಗ್ ಹೋಗ್ಯಾರ, ಕುಷ್ಟಗಿಗ್ ಊರಿಗ್ ಹೋಗ್ಯಾರ. ಹೋಗ್ಯಾರ. ಈಗ ಸೂಟಿ ಅದಾವಲ್ರಿಪ್ಪ ಈಗ? ಡ್ಯೂಟಿ ಅದಾವ. ಮತ್ತ ಹ್ಮ್ ಅವ್ರದ್ದು ಒಂದು ಹ್ಮ್ ಜೀವನ, ಅವ್ರದ್ದು ಒಂದು ವೈಯಕ್ತಿಕ ಹಿತ ಹೌದ್ ಹೌದ್ ಅದನ್ನು ಹೌದ್ ಹೌದ್ ಹೌದ್. ಗೌರವಿಸ್ಬೇಕಲ್ಲ. 365 ದಿವಸ ನಾನೇ ನೋಡ್ಕೊಂಡ್ ಕುಂತಂದ್ರ ಅದ್ಯಾಂಗ? ಇದನ್ನ ಅರಿತೀವಲ್ಲಪ್ಪ ಇದನ್ನ ಅರಿತು ಅರಿಯಾಕ್ ಹಚ್ಚಿದಲ್ಲ ಇದು ಅದ್ಭುತರಪ್ಪ ಇದು ಹ್ಮ್ ಸಾಧನೆ ದೊಡ್ಡ ಹ್ಮ್ ಸಾಧನೆ ರೀ. ಒಂದ್ 2 ದಿವ್ಸ ಹೋಗಿ ಬರ್ತೀನಿ ಅಂತ ಹೋತಾಳ. ಹ್ಞೂನ್ರಿಪ್ಪ. ಯಾದಕ್ ಬರ್ತಿದಿ ಸುಮ್ ಆರಾಮ್ ಇರು. ನೀರಾಗ ಮೀನ್ ಇದ್ರ ಎಷ್ಟ್ ಖುಷಿ ಇರ್ತದ, ಹಂಗ ನೀನ್ ಅಲ್ಲಿ ಇದ್ರ ಖುಷಿ ಇರ್ತಿದಿ. ಹೌದ್ ಹೌದ್ ಹೌದ್. ಇರು ಆರಾಮ್, ನೀನ್ ಸೂಟಿ ಮುಗಿಯತನ ಇದ್ದ್ ಬಾ. ಮಕ್ಕಳು ಹ್ಞೂನ್ರಿಪ್ಪ. ಆ ಮಕ್ಳ ಬಲ್ಲಿ ಹೋಗು, ಫ್ರೆಂಡ್ಸ್ ಬಲ್ಲಿ ಹೋಗು, ತವ್ರ ಮನಿಗ್ ಹ್ಮ್ ಹೋಗು, ಸೂಟಿ ಎಂಜಾಯ್ ಮಾಡ ಅಂತ ಕಳ್ಸಿಬಿಡ್ತೀವಿ. ಹ್ಮ್ ಕರೆಪ್ಪ ಈ ಭಾವ ಇರ್ಬೇಕ್ ನೋಡ್ರಪ್ಪ ಎಲ್ಲರ ಬಲ್ಲಿ. ಈ ಭಾವ ಇತ್ತಂದ್ರ ಈ ಅಜ್ಞಾನ ಓಡ ಹೋಗ್ತೈತ್ರಿ. ಮತ್ ಇವೆಲ್ಲ ತಮ್ಮ ಅನುಕೂಲಕ್ಕಾಗಿ ಬಾಳಿಕೆ ಮಾಡ್ಕೊಳ್ಳೋದನ್ನ ನಿಂದಿರ್ತೈತ್ರಿಪ್ಪ. ಮುಂದ ಒಂದ್ ಕಾಲಕ್ಕ ನೀವು ಅಂದಂಗ ಮತ್ತ ನಮಗ ಕಂಡಂಗನು ಮತ್ತೆ ಬರ್ತ್ರಿಪ್ಪ ನೆನವು. ನಮ್ ತಂದೆಯವ್ರು ಅಂತಿದ್ರಪ್ಪ, ಹ್ಮ್ ಮುಂದೊಂದ್ ಕಾಲಕ್ಕ ನೆನಸ್ತಿರ್ಬೇ ನಮ್ಮ ಅಪ್ಪ ಅಂತಿದ್ನಲ್ಲ, ನಮ್ಮ ಅಪ್ಪರ ತಂದಿ ಹೇಳ್ತಿದ್ನಂತ, ನಮ್ಮ ಅಪ್ಪ ಹೇಳ್ಯಾನ, ನಮ್ ಮುತ್ಯಾರ ಕಾಲದಾಗ ಹಿಂಗಿತ್ತ ಅಂತ ಹೇಳಿ ಹ್ಮ್ ನೀವಾದ್ರ ನಿಮ್ ಮುಂದೆ ನಮ್ ಮೊಮ್ಮಕ್ಕಳಿಗಾರ ಹೇಳಿ ಹೋಗ್ತೀರಿ ಅಂತಿದ್ರಪ್ಪ. ಇವ್ ಎಷ್ಟು ಈಗ ನಡ್ಯಾಕತ್ತೇವಲ್ಲಪ್ಪ. ಹೌದು ಸತ್ಯ ಅದಲ್ಲ ಅಂತ ಹ್ಮ್ ಬರಾಕತ್ತೇವ್ರಿಪ್ಪ. ಹ್ಮ್ ಮತ್ ಈ ಸ್ವಾಮಿಗೊಳ ಅಂದ್ರ ಏನ್ ಕಾಲ್ ಕಸ ಮಾಡ್ರಿಲ್ಲಿ. ಒಂದ್ ಕಾಲಕ್ಕ ನಿಮ್ಗ ಸ್ವಾಮಿಗೊಳ ಹುಡುಕಿದ್ರ ನಿಮ್ಗ್ ಸ್ವಾಮಿಗೊಳ ಸಿಗ್ಲಾರ್ದಂತ ಕಾಲ್ ಬರ್ತೈತಿ ಅಂತಿದ್ದನ್ರಿಪ್ಪ ಅಪ್ಪ. ಅದು ಉಳಿಸಿ ಬೆಳೆಸಿದ್ರ ಉಳಿತಾವ. ಉಳಿತಾವ್ರಿಪ್ಪ. ಮತ್ತ ಉಳಿಲಾರ್ದಂತ ಸ್ಥಿತಿ ಅದು ಆಗಿದ್ರಪ್ಪ ಈಗ. ಬೆಳಸ್ಲಿಲ್ಲ ಹಂಗೆ ಬಿಟ್ಟೇವಂತಂದ್ರ ನಮಗ್ ಬೇಕಾದಂತ ಅಪರೂಪದ ಜೀವಗಳು ಹೌದು ಮತ್ತ ಹೋಗ್ಬಿಡ್ತಾವ ಅಷ್ಟೇ. ನಶಿಸ್ತಾವ ನಾಶಕ್ಕೂ. ಮತ್ ಈಗ ಅವರು ಸ್ವಾಮಿಗೊಳ್ ಹಂಗ್ ಮಾಡ್ಯಾಕತ್ತಾರಂದ್ರ ಸ್ವಾಮಿಗೊಳು ನಡಿಯೋ ಅವ್ರಲಿಂದ ಏನ್ ನಾವ್ ಬದುಕದ್ ನಮ್ಮ ರಗಡ್ ದಾರಿಗಳದಾವ ಅಂತೇಳಿ ಇವ್ರು ಹೊಂಟ್ ಬಿಟ್ಟಾರಪ್ಪ. ಈಗ ನಮ್ಮ ಮನ್ಯಾಗ ಮಕ್ಳು ನಮ್ಮ ಮೊಮ್ಮಕ್ಕಳನೇ ಇಲ್ಲ. ನಡಿಯೋ ನಮ್ಗೇನ್ ಅವೆಲ್ಲ ಮಂತ್ರ ಕಲ್ಕೋತ ಎಲ್ ಕುಂದ್ರನು ನಡಿ ನಾವು ಹೊಲ ಅದಾವು ಮನಿ ಅದಾವು ಹ್ಮ್ ಮಾಡ್ಕೊಂಡು ಅವ್ರ ಇದನ್ನ ಬಳಸ್ಕೊಂಡ್ ನಮ್ಮನ್ ಇಷ್ಟೇ ತಿಳ್ಕೊತ ಹೋಗ್ಯಾರ. ಹೊಲ ನಾವ್ಯಾಕ ಅವ್ರ ಸರಿ ಸಮಾನ ಆಗ್ಬಾರ್ದು, ಮಾಡ್ಕೊಂಡ್ ಹೋಗ್ಬಾರ್ದು ಅನ್ನುವಂತ ಬಂದ್ಬಿಟ್ಟದ್ರಿಪ್ಪ ಅದು. ಅದೇ ಮತ್ತ ಅವೆಲ್ಲ ಹೊಲ ಮನಿ ಆಸ್ತಿ ಸಂಪತ್ತು ಹ್ಮ್ ಯಾರ ಕೃಪೆಯಿಂದ ಬಂದದ? ಅದ ಹಿನ್ನೆಲೆ ಪರಮಾತ್ಮನ ವಿಚಾರಕ್ ಹೋಗಲ್ ಕೃಪೆಯಿಂದ ನೋಡ್ರಿ. ಬಂದದ. ಪರಮಾತ್ಮನ ಕೃಪೆ, ಪರಮಾತ್ಮನ ದಾರಿ ತೋರ್ಸವ್ರೆ ಜಂಗಮರು ಗುರುಗಳು. ಹೌದ್ ಹೌದ್ ಹ್ಮ್ ಹೌದ್. ಅದನ್ನ ಬಿಟ್ಟು ನಾವು ಗುರುಗಳ ಹ್ಮ್ ಅಂತೀವಿ ಅಂತ ಹೇಳಿಕೆ ಕಾವಿ ಹಾಕೊಳ್ಳೋನ ಗುರುಗಳಾಗಿ ಬಿಡ್ತಾರೇನ ಅವ್ರು?
ಹಾ 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 ಏಕದು ಅವರೆಲ್ಲ ಡೂಪ್ಲಿಕೇಟ್ ಗುರುಗಳು ಹುಚ್ಚುಚ್ಚು ಹೌದ್ ಮಾಡಿ ಹೌದ್ ಜೈಲಿಗೆ ಹೋಗಿ ಸೇರ್ಕೊಂಡ್ ಜೈಲ್ನಾಗ ಬಿದ್ದಾರ. ಬಿದ್ದಾರಲ್ಲಪ್ಪ ಜೈಲ್ಯಾಗ ಬಿದ್ದಾರ ಜೈಲ್ನಾಗ ಕೋರ್ಟಿಗೆ ಬಿದ್ದಾರ. ಅಡ್ಡಾಡ್ತಾರ. ಮತ್ತೆ ಇಡೀ ಸಮಾಜ ಬಂದೋಬಸ್ತ್ ಅದ. ಹೌದ್ ಹೌದ್ ಅವ್ರನ್ನ ಸೆಪರೇಟ್ ಆಗಿ ನೋಡ್ಲಕತ್ತಾರ ಈಗ. ನೋಡಕತ್ತಾರಲ್ಲಪ್ಪ ಹ್ಮ್ ನೋಡಕತ್ತಾರ ಅವ್ರಂತೇಳಿ ಏನ್ ಉಳ್ದದೆ ಗಂಡ ಕ್ಯಾವಿ ಏನು ಸುಮ್ಮ ಅವ್ರ ಎಲ್ಲಾರು ಗಂಡ ಅವ್ಕ ಉಗುಳಕತ್ತಾರ ಈಗ. ಅವ್ರಿಗೆ ಯಾರ್ ಮರ್ಯಾದೆ ಕೊಡ್ತಾರ? ಇಲ್ಲ ಇಲ್ಲ ಉಳ್ದಲ್ಲಪ್ಪ. ಮುಗ್ಧ ಜನರು, ಹೊಸ ಮಂದಿ ಏನಾರಲ್ಲ, ಹೊಸ ಮುಗ್ಧ ಜೀವಿಗಳು ಏನದಾರಲ್ಲ, ಇತಿಹಾಸದ ಬಗ್ಗೆ ಏನು ಪ್ರಜ್ಞೆ ಇಲ್ಲದಂತ ಮುಗ್ಧ ಜನರು, ಅಮಾಯಕರು ಒಂದಿಷ್ಟು ಮಂದಿ ಅವ್ರ ಎದುರು ಹೋಗ್ತಾರ. ಇತಿಹಾಸ ಗೊತ್ತಾದ್ಮೇಲೆ ಕೈ ಬಿಟ್ಬಿಡ್ತಾರ. ಕೈ ಬಿಟ್ಟು ಬಿಡ್ತಾರೆ. ಹೌದ್ ಹೌದ್ ಇತಿಹಾಸ ಗೊತ್ತಿಲ್ಲದಕ್ ಅವ್ ಹೊಸ ಮಂದಿಗೆ ಅದು ಮಜಾ ಅನಸ್ತದ, ಹೋಗ್ತಾರ. ಹ್ಮ್ ಕರೆ 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 ಹಿಂದಿಂದ ಕರೆ ಕರೆ. ಹಿಂದಿಂದ ಹ್ಮ್ ಇತಿಹಾಸ ನಮ್ಮದ್ ಇಷ್ಟ ರಿಚ್ ಅದ, ಹಿಂದಿನಿಲಿಂತ ಬಂದ್ ಪರಂಪರೆ ಅದ, ಇವರೆಲ್ಲ ದಾರಿ ತಪ್ಪಿಸ್ಲಕತ್ತಾರತ್ತ ಅದು ಇವತ್ತಿಲ್ಲ ನಾಳೆ ಗೊತ್ತಾಗನ ಅವ್ರ ಕೈ ಬಿಡ್ತಾರ ಅಷ್ಟೇ. ಹಾ ಹಾ ಕತ್ತಲ್ ಎಷ್ಟೊತ್ತನ ಇರ್ತದಪ್ಪ. ಅದೇ ಹ್ಮ್ 12 ತಾಸಿನೊಳಗ ಅದು ಮತ್ತ ಹ್ಮ್ ಮರಿ ಆಗತೈತಿ ಬೆಳಕ್ ಬೀಳತೈತಿ ಅಂತ. ಹಂಗ ಒಂದು ಮನುಷ್ಯನ ಗುಣ ತಿಳಿಬೇಕಾದ್ರ ಅವನ ಜೊತೆ ಒಡನಾಡಿದಾಗ ಅವನ ನಿಲುವು ಮತ್ತು ಇರು ಎರಡು ತಿಳಿತಾರೆ. ಸ್ವಾರ್ಥ ನಿಸ್ವಾರ್ಥ ಅನ್ನೋದು. ಸತ್ಯ ಅನ್ನೋದು ಏನದ ಹ್ಮ್ ಶಾಶ್ವತವಾಗಿದ್ದದ, ನಿತ್ಯವಾಗ್ಯದದು. ನಿತ್ಯನ ಸತ್ಯ ಅದು. ಅಸತ್ಯ ಏನದ ಅನಿತ್ಯ ಅದ. ಅನಿತ್ಯ ಅದು. ಹೌದ್ ಹೌದು. ಅನಿತ್ಯವಾದ ಹ್ಮ್ ಅಸತ್ಯವನ್ನ ಬಿತ್ತಿ ಬೆಳಿಬೇಕಂತೇಳಿ ವಿಷದ ಬೀಜ ಬಿತ್ತಿ ಹೋಗಿ ಈ ಜಗದ್ಗುರುಗಳ ಸಂಗಟ ನಾವು ಜಗದ್ಗುರುಗಳಾಗ್ತೀವಿ ಅಂತೇಳಿ ಕಾಂಪಿಟೇಷನ್ ಮಾಡಿ ಮನ್ಸಿಗೆ ಬಂದಂಗ ಏನೇನೋ ಮಾಡ್ಯಾರ. ಹೌದು. ಮಾಡಿದ್ದೇನಾಗ್ತದ, ಅದು ಸತ್ಯ ಇದ್ರ ಉಳಿತದ, ಅಸತ್ಯ ಇತ್ತು ಅಂದ್ರೆ ಹೋಗ್ಬಿಡ್ತದ ಅಷ್ಟೇ, ಉಳಿಯಂಗಿಲ್ಲ. ಅದು ಮತ್ತ ಒಂದ್ ದಿನ ನಿಧಾನ ಹಾಕವಲ್ಲಕ ಅದು ಹ್ಮ್ ಪ್ರಾಧಾನ್ಯತೆಯನ್ನ ಪಡ್ಕೋತಾರಿಪ್ಪ ಸತ್ಯ ಅನ್ನೋದು. ಈಗ ಜಂಗಮರಿಗೆ ಬಡತನ ಅದ ಅಂತೇಳಿ, ಕಷ್ಟ ಅದ, ಯಾರ ಕರೆದು ಊಟಕ್ಕೆ ಹಾಕಿದ್ರೆ ಹೊಟ್ಟಿ ತುಂಬಿರ್ತದ, ಅವ್ರ ಎದಕ್ ಊಟಕ್ಕೆ ಹಾಕ್ತಾರ? ತಮ್ಮ ಉದ್ಧಾರಕ್ಕೆ ಇವ್ರಿಗೆ ಊಟಕ್ಕೆ ಹಾಕ್ತಾರ. ಜಂಗಮರಿಗೆ ಹೊಟ್ಟಿ ತುಂಬಿಸ್ಬೇಕು ಅಂತಲ್ಲ, ಅವ್ರಿಗೆ ಊಟಕ್ಕೆ ಹಾಕಿದ್ರೆ ನಾವು ಉದ್ಧಾರ ಆಗ್ತೀವತ್ ಊಟಕ್ಕೆ ಹಾಕ್ಯಾರ. ನಮಗ ಸಂಪತ್ತು ಇಮ್ಮಡಿ ಆಕೈತಿ ಅನ್ನುವಂತ ಭಾವ ಇಟ್ಕೊಂಡು ಉಣಿಸ್ತಾರಲ್ಲ ಹೊರತು ಅವ್ರನ್ನ ಉಣಿಸ್ಬೇಕು, ಅವ್ರ ತೃಪ್ತಿ ಪಡಿಸ್ಬೇಕು, ಅವ್ರ ತೃಪ್ತಿ ಆಗ್ಲಿ ಅನ್ನುವಂತ ಭಾವ ಇಲ್ರಿಪ್ಪ. ಕರೆ ಈಗ ಹೊಲ ಅಭಿವೃದ್ಧಿ ಮಾಡೋದು ಬೇರೆ, ಹೊಲದೊಳಗ ಬೀಜ ಬಿತ್ತದ ಬೇರೆ. ಹೊಲ ಅಭಿವೃದ್ಧಿ ಮಾಡಿದ್ರ ಅದು ಹೊಲ ಚಂದ ಇರ್ತದ, ಚಂದ ಇರ್ತದ, ನೋಡಕ್ ಚಂದ, ಬೆಳಿ ಚಂದ. ಬೀಜ ಬಿತ್ತದಂತಂದ್ರೇನು, ಒಂದ್ ಬೀಜ ಹಾಕಿದ್ರೆ 1000 ಕಾಳಾಗಿ ಬರ್ತಾವ ಅನ್ನೋದು ಬಿತ್ತದು ಸ್ವಾರ್ಥ. ಅಭಿವೃದ್ಧಿ ಮಾಡೋದು ಹೊಲದ ಬಗ್ಗೆ ಕ್ಷೇಮ. ಈ ಹೊಲದ ಕ್ಷೇಮದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಜಂಗಮರ ಕ್ಷೇಮದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಜಂಗಮರಿಗೆ ಏನಾರ ಕೊಟ್ರ ನಮಗ ಅದ್ರ ಫಲ ದೊಡ್ಡದು ಸಿಗ್ತದ ಅಂತ ಹೇಳಿ ಕೊಟ್ರ. ಹಂಗೆ ಮಾಡ್ಕೊಂಡ್ ಬಿಟ್ರಲ್ಲಪ್ಪ. ಹಂಗೆ ಆಗ್ಬಿಟ್ಟದ ಈಗ. ಅವ್ರ ಸ್ವಾರ್ಥನೇ ಎತ್ತರ ಆಗ್ಬಿಟ್ಟದ್ರಿ. ಜಂಗಮರಿಗೆ ಬಿಟ್ಟು ಇಲ್ಲೇ ಇಲ್ಲ. ಹುಟ್ಟಿದ್ರು ಜಂಗಮರ ಕರಿತೀವಿ, ಸತ್ರು ಎದಕ್ ಕರಿತೀರಿ ಅಂದ್ರೆ ನಿಮ್ ಉದ್ಧಾರಕ್ಕೆ ಕರಿತೀರಿ. ಅದ ಅವ್ರಿಗೆ ಕಲ್ಪನೆ ಮಾಡ್ಬೇಕು. ಜಂಗಮರ ಉದ್ಧಾರಕ್ಕೆ ನೀವೇನ್ ಮಾಡಿರಿ ಅಂತ ಕೇಳಿದ್ರೆ ಏನಿಲ್ಲ. ಆ ಪ್ರಶ್ನೆಕ್ ಉತ್ತರನೇ ಇಲ್ಲಪ್ಪ. ಅದು ಹಂಗೆ ಕ್ವಶನ್ ಮಾರ್ಕನೇ ಅದು. ಈಗ ಬ್ರಾಹ್ಮಣರು ಅಗ್ರಹಾರ ಅಂತ ಮಾಡ್ಕೊಂಡು 5,000 10,000 ಬ್ರಾಹ್ಮಣ ವಟುಗಳಿಗೆ ಕುಂದರ್ಸಿ ಮಂತ್ರ ಕಲಿಸಿ ಅವ್ರಿಗೆ ಮುಂದ ಭವಿಷ್ಯದೊಳಗ ಒಂದು ಧಾರ್ಮಿಕ ಆಧ್ಯಾತ್ಮಿಕ ನೆಲೆಗಟ್ಟು ಒದಗಿಸಿ ಅಂತ ಕೆಲಸಗಳು ಏನ್ ಮಾಡ್ಯಾರ. ಅಂತವ್ ಯಾರು ನಮ್ ಸಮಾಜದ ಸಲುವಾಗಿ ಕಾಳಜಿ ಮಾಡಿ ಯಾರು ಮಾಡಿಲ್ಲ. ಮಾಡಿಲ್ಲಪ್ಪ. ಹಿಂದೂ ಮಾಡಿಲ್ಲ. ಒಂದು ಕಾಲಕ್ಕೆ ಏನ್ ಮಾಡಿದ್ರು, ಜಂಗಮರೆಲ್ಲ ಸೇರಿ ಪಂಚಪೀಠದವ್ರಿಗೆ ಮತ್ತೆ ಎಲ್ಲರೂ ನೀವು ಸ್ವಾಮಿಗಳು ಜಂಗಮರೆ ಎಲ್ಲ ರಾಷ್ಟ್ರಪತಿಗೆ ಒಂದು ರೆಪ್ರೆಸೆಂಟೇಶನ್ ಕೊಡಮ್ ನಡೀರಿ, ನಮ್ಮ ಜಂಗಮ ಸಮುದಾಯ ಬೇಡ ಜಂಗಮದಾಗ ಸೇರ್ಸಿದ್ರ ನಮ್ಗೆ ಏನಾರ ಫೆಸಿಲಿಟಿ ಸಿಗ್ತಾವೇನೋ ನೋಡಮ್. ಸರ್ಕಾರದ್ದು ಬರೀ ದುಡ್ದು ಟ್ಯಾಕ್ಸ್ ಕಟ್ತೀವಿ, ಯಾರಿಗೆ ಒಂದು ಪೈಸೆ ಲಾಭ ಇಲ್ಲ ಸರ್ಕಾರಲಿಂತ. ಅದಕ್ಕೆ ಮಾಡೋಣ ಅಂತ ಹೇಳಿ ಆಯ್ತ್ ನಡಿ ಅಂತ ಪಾಪ ಅವರು ಪಂಚಪೀಠದವರು ನಮ್ ಸಂಗಟ ಬಂದು ರಾಷ್ಟ್ರಪತಿಗೆ ಇದು ಕೊಟ್ರು ರೆಪ್ರೆಸೆಂಟೇಷನ್. ಅದು ಕೊಟ್ಟದ್ದಕ್ ಒಂದೇ ಕಾರಣಕ್ಕ ಇವ್ರ ಏನ್ ಮಾಡ್ಬಿಟ್ರು, ನೀವು ಪೂಜ್ಯರು, ನೀವು ದೇವ್ರು, ನಮ್ ಗುರುಗಳತ್ತೆ ನಿಮ್ ಪೂಜಾ ಮಾಡ್ತೀವಿ, ನೀವು SC ST ಲಿಸ್ಟ್ ನಾಗ ಹೋಗಿ ಸೇರಿದಾರ, ನಿಮ್ಗ್ಯಾಕ್ ನಾವ್ ಪೂಜೆ ಮಾಡ್ಬೇಕು ಅಂತ ಹೇಳಿ ಅವ್ರ ಅವಗುಣಗಳನ್ನ ಡಿಫರೆನ್ಸ್ ಬಂದ್ಬಿಡ್ತ ಅವ್ರಿಗೆ ಇವ್ರಿಗೆಲ್ಲ.
ಹೌದ್ ಹೌದಪ್ಪ ಹೌದು. ಮುಂದ್ ಇವ್ರು ಪಂಚಪೀಠದವರು ಹುಷಾರಾಗ್ಬಿಟ್ರು. ನಿಮಗ್ ಜಂಗಮರ ಅಂತ ಹೇಳ್ಕೆ ನಿಮಗ್ ಸಪೋರ್ಟ್ ಮಾಡ್ಕೆ ನಮ್ಮ ಶ್ರೀಮಂತ ಭಕ್ತರೆಲ್ಲಾ ಕೈ ಬಿಟ್ಬಿಟ್ರು. ನಮ್ಮದ್ ಪರಿಸ್ಥಿತಿ ಡೋಲಾಯಮಾನ ಆಗಿ ಕೂತದ ನಿಮ್ ಜಂಗಮಾನ ಅದಕ್ಕ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅದೀವಿ ನಾವು. ನೀವೇನಾರೇ ಮಾಡ್ಕೋರಿ ಅಂತಂದ್ರ ಅದ್ ಏನಾಯ್ತು, ಪಂಚಪೀಠದ ಸ್ವಾಮೀಜಿಗಳು ಹ್ಮ್ ಎಲ್ಲ ಏನದಾರ ಮಠಾಧೀಶರು ಸ್ವಾಮೀಜಿಗಳು ಎಲ್ಲವರು ಸಾರ್ವಜನಿಕರು, ಅವ್ರ ಎಲ್ಲಾ ಜನಾಂಗದವ್ರಿಗೆ ಅವ್ರ ಗುರುಗಳು. ಗುರು ಹೌದ್ರಿಪ್ಪ. ಬರೀ ಜಂಗಮರಿಗೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅವ್ರು. ನಮಗ್ ಆಮೇಲೆ ತಿಳಿತು. ತಿಳಿದ್ಮೇಲೆ ಏನಾಯ್ತು, ಈಗ ಜಂಗಮರಿಗೆ ಆಗಿಯೇ ಕಾಳಜಿ ಮಾಡಂತವ್ರು ಈ ಜಗತ್ತಿನ ಎಲ್ಲಿ ಒಂದೂ ಅಂತ ಸಂಸ್ಥೆ ಇಲ್ಲ. ಹೌದು ಯಾ ಮಠನೂ ಇಲ್ಲ, ಪೀಠನೂ ಇಲ್ಲ, ಯಾ ಸ್ವಾಮಿಗಳು. ಅದಕ್ಕೆ ಜಂಗಮರದೇ ಒಂದು ಜಗದ್ಗುರು ಪೀಠ ಆಗಿ ನಾವು ಜಂಗಮರು ಎಷ್ಟು ಮಂದಿ ಇದೀವಿ, ಒಂದು ನಮ್ಮ ಸಂಖ್ಯೆ ಅಂಕಿಗಳನ್ನೆಲ್ಲ ಇಟ್ಟುಕೊಂಡು ಸರ್ಕಾರಕ್ಕೆ ರೆಪ್ರೆಸೆಂಟ್ ಮಾಡಿ ನಮ್ಮ ಮಂದಿ ಇಷ್ಟ ಮಂದಿ ಅದಾರ ಅಂತೇಳಿ ಇವ್ರು ಸ್ವಂತ ಎಲೆಕ್ಷನ್ಗೂ ನಿಂದಿರ್ಲಕ್ ಬರಂಗ, ಮತ್ತ ಯಾರು ಎಲೆಕ್ಷನ್ ನಿಂತು ಓಟ್ ಕೇಳಕ್ ಬರ್ತಾರ, ನಮ್ ಜನಾಂಗ ಇಷ್ಟು ಜನ ಅದಾರ, ನಾನ್ ಹೇಳಿದ್ರೆ ಇಷ್ಟು ಮಂದಿ ಓಟ್ ಹಾಕ್ತಾರ ಅನ್ನಂತದ್ ಒಂದು ಗಟ್ಟಿತನ ನಮ್ಮಲ್ಲಿ ಒಂದೇ ಒಂದು ರಾಜ್ಯಕ್ಕೆ ಒಬ್ಬನೇ ಒಬ್ಬ ನಾಯಕನನ್ನಾಗಿ ಮಾಡಿ ಎಲ್ಲರೂ ಅವನ ಮಾತು ಕೇಳಂಗ ಆಗ್ಬೇಕು. ಜಿಲ್ಲೆಗೆ ಒಬ್ಬರು ಅವನ ಅಧಿಪತಿಗಳು, ಅವನ ಅಧೀನ ಅಧಿಕಾರಿಗಳಾಗ್ಬೇಕು. ಈ ರೀತಿಯಾಗಿ ಅವ್ರೇನು ಪಂಚಮ ಶಾಲೆ ಹೆಂಗ್ ಮಾಡ್ಯಾರ, ಜಿಲ್ಲೆಗೊಂದು ಜಗದ್ಗುರು ಪೀಠ ಮಾಡ್ಲಕತ್ತಾರ. ಮಾಡಕತ್ತಾರ್ಲಪ್ಪ. ಮತ್ತೆ ಪಂಚಮ ಶಾಲೆ ಇದು ಕುಲ ಸಂಕೊಬ್ಬ ಆಗ್ಯಾನ ಮಾಡಿರ್ತಾರ ಅಲ್ಲೇ. ಅದೇ ರೀತಿ ಜಂಗಮರ್ದನು ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ಹೌದಪ್ಪ, ಅದು ಒಳ್ಳೇದಪ್ಪ ಉದ್ದೇಶ ಮಾತ್ರ. ಜಂಗಮರ ಸಮುದಾಯಕ್ಕಾಗಿ ಒಂದು ಉದ್ಧಾರದ ದೃಷ್ಟಿಕೋನ ಇದ್ದಂತ ಗುರು ಬೇಕಾಗ್ಯಾನ. ಬರೇ ಸಾರ್ವಜನಿಕ ಗುರುಗಳು ನಮಗ 10 ಜೊತೆಗೆ 11 ನೋಡಂತ ಗುರುಗಳು ಬೇಕಾಗಿಲ್ಲ ನಮಗ್. ಹೌದೌದೌದೌದು, 10 ಕೂಡ 11 ಆಗ್ಬಾರ್ದವ. ಅದು ಸಪ್ರೇಟ್ ಆಗಿನ ತೋರ್ಪಡಿಸಿದಾಗ ಮಾತ್ರ ಒಂದು ಗುರುಪೀಠ ಮಾಡಿ. ಅವ್ರೇನು ಬ್ಯಾರೆ ಅಲ್ಲ, ಅವರು ಪಂಚಪೀಠದ ಆದೀನ ಗುರುಗಳೇ ಇರ್ಬೇಕು. ಪಂಚಪೀಠದವ್ರಿಗೆ ಬಿಡಬಾರ್ದು, ಬಸವಾದಿ ಶರಣರಿಗೆ ಬಿಡಬಾರ್ದು. ಬಟ್ ಜಂಗಮರಿಗೆ ಸ್ಪೆಷಲ್ ಕೇರ್ ಟೇಕರ್ ಬೇಕಾಗ್ಯದ. ಇದು ನಾವು ಮಾಡ್ಬೇಕಾದ ಕೆಲ್ಸ. ಬಹಳ ಉತ್ತಮವಾದಂತ ಕೈಗೆತ್ತಿಕೊಂಡ್ರಪ್ಪ, ಉತ್ತಮ ಮತ್ತು ಉದ್ದೇಶ. ಅದು ತಾನೇ ಹುಟ್ಟುತ್ತದ್ರಿ. ಈಗ ನಮ್ಗ ಅನಾಥರು, ಈಗ ನಮ್ ಬಗ್ಗೆ ಕಾಳಜಿ ಮಾಡೋರ್ ಪಂಚಪೀಠದವ್ರು ಬರೇ ನಮ್ಗ್ ಒಂದೇ ಕಾಳಜಿ ಮಾಡೋ ಸ್ವಾಮಿಗಳು ಅಲ್ಲ ಅವ್ರು. ಅಯ್ಯೋ, ಕೈ ಬಿಟ್ಟಂಗಾರಪ್ಪ ಅವ್ರ. ಏನು ಒಬ್ಬರಪ್ಪ ನಿಮ್ಗ ಒಬ್ಬರಿಗೆ ಕೇರ್ ಮಾಡಕ್ ಆಗಲ್ಲ. ನಾವ್ ಸಮಾಜ ಸಮುದಾಯದವ್ರ ಕಿಡಿಗೆ ಕೆಂಗಣ್ಣಿಗೆ ಗುರಿ ಆಯ್ತೀವಿ ನಾವು ಅನ್ನಂತದ್ ಅವ್ರಿಗೆ ಅಳಕವ. ಯಪ್ಪ, ಅವ್ರು ಈಗ ಬ್ರಾಹ್ಮಣರು ಅವ್ರಿಗೆ ಬರಂಗಿಲ್ಲ, ಅಲ್ಪಸಂಖ್ಯಾತರು ಬರಂಗಿಲ್ಲ, ಕ್ರಿಶ್ಚಿಯನ್ ಬರಂಗಿಲ್ಲ, ಏನು ಬರಲ್ಲ. ಈ ಇದೇ ಅಲ್ಲ ಬಣಜಿಯರು, ವೀರಶೈವರು ಇವರೇ ಹೋಗ್ಬೇಕು. ಮತ್ತೆ ಹಿಂದೂಗಳೊಳಗನ ಎಷ್ಟು ಪಂಗಡಗಳದ, ಅವ್ರೆಲ್ಲ ಅವ್ರ ಪಂಚಪೀಠಕ್ಕೆ ಹೋಗಂಗಿಲ್ಲ. ಪಂಚಪೀಠಕ್ಕೆ ಎಲ್ಲರೂ ಹೋಲಿ, ಎಲ್ಲರೂ ಬರ್ಲಿ. ಸಾರ್ವಜನಿಕ ಪೀಠ, ಸರ್ಕಾರ ವಿಧಾನಸೌಧಕ್ಕೆ ಎಲ್ಲರೂ ಹೆಂಗ್ ಹೋಗ್ತಾರ ಹಂಗ ಅದನ್ನು ನಾವ್ ನೋಡಕಾಗಿನು ನಾವ್ ನೋಡಕ್ ಹತ್ತಿದಾಗ ಇಷ್ಟು ಇವ್ರ ಯಾರು ಹೋಗ್ತಾರ ಹೇಳ್ರಿಪ್ಪ? ಅಲ್ಪಸಂಖ್ಯಾತರು ಹೋಗಂಗಿಲ್ಲ, ಮತ್ ಬ್ರಾಹ್ಮಣ್ಸ್ ಹೋಗಂಗಿಲ್ಲ. ಇವ್ರ ಏನ್ ಮಾಡ್ಯಾರಿದ್ರು ಇದ್ರಾಗ ನಮ್ಮನ್ನ ಒಂದಿಷ್ಟು ಬೇರ್ಪಡ್ಸ ಅಂತದ್ ಮಾಡಕತ್ತಿದಂಗಿಲ್ಲ. ನೀವು ನಮಗ ಫೋನ್ ಯಾಕೆ ಮಾಡ್ತೀರಿ, ನಾವ್ ನಿಮ್ಗ್ ಯಾಕೆ ಫೋನ್ ಮಾಡ್ತೀವಿ ಅಂದ್ರ ನಿಮ್ಲಿಂತ ನಮಗೇನೋ ಒಂದ್ ಹಿತ, ನಮ್ಲಿಂದ ನಿಮ್ಗೊಂದ್ ಏನೋ ಹಿತ, ಹೃದಯದೊಳಗ ಒಂದ್ ಭಾವ ಆದ ಅಂತೇಳಿ ಮಾಡ್ತೀವಿ. ಇವ್ರು ಯಾರ ಬಗ್ಗೆ ಹಿತ ಮಾಡ್ತಾರ ಅವ್ರ ಬಲ್ಲಿ ಹೋಗ್ತಾರ. ಬರೇ ಕಾಲಿಗೆ ನಮಸ್ಕಾರ ಮಾಡಿ ಕಾಣಿಕೆ ಕೊಟ್ಟು ಅವ್ರ ಮಕ್ಳೇ ನಾ ದೊಡ್ಡ ಗುರು ಅದೀನಿ ಅಂತ ಹೇಳ್ಕೆ ಅಂದ್ರ 1 ಸಾರಿ 2 ಸಾರಿ ಹೋಗ್ತಾರ. ಇರ್ಲಿ ಬಿಡಪ್ಪ. ವಿಧಾನಸೌಧಕ್ಕೆ ಯಾರು ಹೋಗ್ತಾರ? ಯಾರು ಹೋಗ್ತಾರಪ್ಪ? ನಮ್ಮನ್ನ ಅಲ್ಲಿ ಕೇರ್ ಮಾಡಲ್ಲ. ಮತ್ತ ಅಲ್ಲಿ ಏನಾರ ನಮಗ್ ಹಿತದವ್ರು ಇದ್ರು ಹೋಗ್ತೇವಿ. ನಿನ್ ಪಾಡಿಗೆ ನಿನ್ ಕೆಲ್ಸ ನೀ ಮಾಡ್ಕೊತಿರೋದ್ ಬಿಟ್ಬಿಡ್ತಾರ. ಹಿಂಗ ವಿಧಾನಸೌಧ ಇದ್ದಂಗ ಅದ ಸಾರ್ವಜನಿಕ ಮಠಗಳು. ಕರೆಕ್ಟ್. ತಮ್ಮ ಅನುಕೂಲಕ್ಕಾಗಿ ಹೋಗೋದು, ತಮ್ಮದಷ್ಟು ನೋಡ್ಕೊಂಡ್ ಬಂದ್ಬಿಡೋದು. ಆಗ್ಲಿಲ್ಲ ಅಂದ್ರೆ ಕೈ ಬಿಟ್ಟು ಬಿಡೋದು. ನಮ್ ಮನಿ ಸುತ್ತಮುತ್ತ ಕೆಲವೊಂದ್ ಮಠಗಳದಾವ. ಮತ್ತೆ ಅವ್ರ ಸೋಮವಾರಪೇಟೆ ಮಠದವ್ರ ಅಂತದಾರ, ಜಾಲಹಳ್ಳಿ ಜಯಶಾಂತೇಶ್ವರ ಮಠದವ್ರ ಅಂತದಾರ. ಎಲ್ಲರ ಹಿಂಗ ಎದುರು ಕಂಡ್ರ ಕಾರ್ನಾಗ ಕೂತಿದ್ರ ಅಂದ್ರು ಸಹಿತ ಸೈಡಿಗೆ ನಿಂದಿರ್ಸಿ ಕರೆದು, ಸ್ವಾಮಿ ಬಾ, ಈ ಮಠಕ್ ಬಂದಿರ್ಲಲ್ಲ ಎಷ್ಟ್ ದಿನ ಆಯ್ತು, ಏನ್ ಬರ್ತಾ ಇದ್ವು ಹಂಗ ಹಿಂಗ. ಶುದ್ಧ ಬ್ರಹ್ಮ ಬಾ. ಮೊದಲ ಸಿದ್ಧಾಂತ ಸಿಕ್ಕಾಮಣಿ ಎಲ್ಲೇನಂತಿದ್ರು, ಈಗ ಶುದ್ಧ ಬ್ರಹ್ಮ ಅಲ್ಲ. ಶುದ್ಧ ಬ್ರಹ್ಮ ಎಲ್ಲದ.
ಹಾ ಸರ್ ಅಂತೇಳಿ ಕರೆದು ಹಚ್ಕೊಂಡು ಮಾತಾಡಿದ್ರಂದ್ರ ಇನ್ನೊಂದ್ ಸಾರಿ ಮತ್ತಲ್ಲಿ ಹೋಗ್ಬೇಕನ್ನಿಸ್ತದ. ಅನ್ನಿಸ್ತದ್ರಪ್ಪ ಹೌದ್ ಮತ್ತೆ. ಆಕರ್ಷಣೆಯನ್ನ ಉಳಿಸಿಕೊಳ್ಳೋದು ಆ ಪೀಠಾಧಿಪತಿಗಳಿಗೆ ಬಿಟ್ಟದ್ದು. ಹ್ಮ್ ಹಿಂಗಿರ್ತದ. ಏನೇನೋ ಶಿವನಾಟ. ಏನೋ ಹೌದು ನಮಗ ಯಾವ ಧರ್ಮದಾಗ ಹುಟ್ಟೀವಿ ಆ ಧರ್ಮನೂ ಚೆನ್ನಾಗಿರ್ಲಿ, ಯಾವ ಕಾಪಾಡ್ಕೊ. ಜಾತಿಯೊಳಗ ಹುಟ್ಟೀವಿ ಆ ಜಾತಿನೂ ಚೆನ್ನಾಗಿರ್ಲಿ, ಉಪಜಾತಿಯಾಗ ಹುಟ್ಟೀವಿ ಅದನ್ನೂ ಚೆನ್ನಾಗಿರ್ಲಿ, ದೇಶನೂ ಚೆನ್ನಾಗಿರ್ಲಿ, ಹಾ ಕುಟುಂಬ ಹಾ ಹಾ ಪರಿವಾರ ಚೆನ್ನಾಗಿರ್ಲಿ, ರಾಜ್ಯದ ಹೌದು ನಮಗೆ ಏನೇನು ಸಂಬಂಧ ಅದಾವ ಸುತ್ತಮುತ್ತಿನ ಸಂಸ್ಥೆಗಳು ಎಲ್ಲಾನು ಸಮೃದ್ಧವಾಗಿ ಚಂದ ಇರ್ಲಪ್ಪ ಅಂತ ನಮಗ್ ಎಲ್ಲಾ ಹೌದೌದು. ಮನುಷ್ಯನ ಕಲ್ಯಾಣಕಾರಿ ಭಾವನೆಗಳ ಇರ್ತಾವ. ಅದ್ ಎಷ್ಟ್ರ ಮಟ್ಟಿಗೆ ಇಲ್ಲ ವರ್ಕೌಟ್ ಆಗ್ತದೋ ಏನ್ ಆಗ್ತದೋ ನಾವಂತೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋರೇನು. ಏ ಸರ್ವ ಜನ ಸುಖಿನೋ ಭವಂತು. ಸುಖಿನೋ ಭವಂತು ಅಂತ. ಸಕಲ ಹೌದಪ್ಪ ಅದು ಇರೋದೇ ಪಾಪ್ಮಂಗಲ ಜಂಗಮನ ಸಾಗರ. ಒಂದು ವಾಣಿಯಪ್ಪ ಅದು. ಶುದ್ಧ ವಾಣಿ ಅದು. ಶುದ್ಧ ವಾಣಿ ಅದ ಎಲ್ಲಾರು ಶುದ್ಧ ವಾಣಿ. ಕಾಣ್ತಾರೆ. ನಮ್ಗ ಯಾರು ವಿರೋಧಿಗಳು ಅಲ್ಲ, ನಾವ್ ಯಾರ್ದು ಪರನೂ ಅಲ್ಲ, ಎಲ್ಲರೂ ಪರನೂ ಇಲ್ಲ. ಹೌದ್ ಹೌದ್ ಹೌದು. ಮನ್ಯಾಗ ಹೌದ್ ಹೆಂಡ್ರು ನೋಡಿ. ಮಕ್ಳಿಗೆ ಸಹಿತ ನಾವ್ ಅಂಟ್ಕೊಂಡು ಇರೋವ್ರ ಅಲ್ಲ ನಾವು. ಕರೆ ನಮ್ಮ ಅಣ್ಣ ಷಣ್ಮುಖ ದೊಡ್ಡಮ್ಮನ್ ಮಗ ಬೆಳಿಗ್ಗೆ ಎದ್ದು ಅವ್ರ ಊರಾಗ ಆಂದೋಲ ಅಂತ ಬರ್ತದ, ಜೇವರ್ಗಿ ತಾಲೂಕ. ಹೋಗಿರ ಇಲ್ಲ ಗೊತ್ತಿಲ್ಲ ನಿಮ್ಗ. ಜೇವರ್ಗಿ ಹೋಗಿರಪ್ಪ ಗುಲ್ಬರ್ಗಕ್ ಹೋಗಾಗ. ಆದ್ರ ಆಂದೋಲ ಅಂತ ಬರ್ತದ ಅಲ್ಲಿ, ಅಲ್ಲೇ ಒಂದು ಆ ಊರಾಗ ಏನ ಭಕ್ತರದ ಒಂದ್ ಪದ್ಧತಿ ಏನಂದ್ರ ಜಂಗಮ ಮನಿಗ್ ಬಂದ್ಮೇಲೆ ಊಟ ಮಾಡ್ತಾರ ಇವತ್ತಾದ್ರು ಅವ್ರು. ನಮ್ಮ ಅಣ್ಣ ಪೂರಿ ಇಡೀ ಆಯುಷ್ಯ ಬೆಳಿಗ್ಗೆ ಎದ್ದು ತಡ ಆದ್ರ ಉಪವಾಸ ಆತಾವ ಅಂತೇಳಿ ತಾನೇ ನಸಿಕಿನಾಗ ಎದ್ದು ಸ್ನಾನ ಪೂಜಾ ಮಾಡ್ಕೊಂಡು ಪ್ರತಿಯೊಬ್ಬರ ಮನೆಗೆ ಹೋಗಿ 1 ನಿಮಿಷ ಇದ್ದು ಕುಂತು ಪ್ರತಿದಿನ ಪ್ರತಿಯೊಬ್ಬರ ಮನೆಗೆ ಪಾದ ಹಾಕಿ ಬಂದಾನ. ಮೊನ್ನೆ ಲಿಂಗೈಕ್ಯ ಆದ್ರ. ಹೌದ್ ಆಗಿದ್ರಲ್ಲಪ್ಪ ಬಿಟ್ಟಿದ್ದೆ ಫೋಟೋ. ಇನ್ನ ನಾ ಫೋಟೋ ಇಟ್ಟೇನ್ರಪ್ಪ ಗ್ರೂಪ್ನ್ಯಾಗ ಐತಿ ನಂದು. ನಮ್ ದೊಡ್ಡಪ್ಪ ಅಂತ ದೊಡ್ಡಮ್ಮನ ಮಗ ಅಣ್ಣ ಆಗ್ಬೇಕಂತ ಹೇಳ್ಬಿಟ್ಟಿದ್ರಪ್ಪ. ಅದೇ ಪದ್ಧತಿ ಇಟ್ಕೊಂಡಾರ ಮೊದಲಿನಿಂದ ಆ ಊರಾಗ. ಇವನು ಕೂಡ ಅದೇ ರೀತಿ ಜಂಗಮರು ಇದು ಭಕ್ತರು ಉದ್ಧಾರಕ್ಕೆ ಮನಿಗ್ ಹೋಗಿ ಎಲ್ಲರಿಗೂ ಏನು ಊಟ ಗೀಟ ಏನು ಮಾಡದ್ ತನಗ್ ಬೇಕಿದ್ರ ಉಣ್ತಾನೆ, ಇಲ್ಲಂದ್ರ ಇಲ್ಲ. ಹೋಗಿ 1 ನಿಮಿಷ ಕೂತ್ ಮಾತಾಡಿ ಬಂದ್ ಆಯ್ತಪ್ಪ ಬರ್ತೀನಿ, ಆಯ್ತಪ್ಪ ಬರ್ತೀನಿ, ಆಯ್ತಪ್ಪ ಬರ್ತೀನಿ. ಅವ್ರ ಏನ್ ಇದು ಕೊಟ್ಟ ನಮಸ್ಕಾರ ಮಾಡಿದ್ರು ಮಾಡ್ತಾರ, ಕೊಟ್ಟಿಲ್ಲ ಅಂದ್ರುನು ಅವ್ರ ಕಡೆ ಲಕ್ಷ್ಯನೇ ಇಲ್ಲ. ಸುಮ್ ಎಲ್ಲಾರ ಮನ್ಯಾಗ ಪಾದ ಹಾಕಿ ಬರೋದೇ ಒಂದ್ ಕೆಲ್ಸ. ಅವನ್ ಕಾಯಕ ಅವಂದು ಅವ್ರ ಭಕ್ತಿ ಅವ್ರಿಗೆ ಬಿಟ್ಟು. ಭಕ್ತಿ ಅವ್ರದ್ದು. ಹೌದು. ಹಿಂಗೆ ಮಾಡಿ ಇಡೀ ಆಯುಷ್ಯ ಅವ್ರ ಭಕ್ತರ ಮನಿಗೆ ಅಡ್ಡಾಡಿ ಹೋಗ್ಯಾರ. ಈಗಿನವ್ರು ಏನಂತಾರ, ಅವ್ರ ಮನ್ಯಾಗ ಕೂಳ್ ಸರಿಗಿಲ್ಲದಕ್ಕ, ಮಠದಾಗ ಕೂಳ್ ಸರಿಗಿಲ್ಲದಕ್ಕ ಇವ್ ಜಂಗಮರು ಅಡ್ಡಾಡ್ತಾವ. ಅವ್ರ ಮನ್ಯಾಗ ಊಟ ಇಂತಾವ್ ಮಾತಾಡ್ತಾವ್ ನೋಡ್ರಿ, ಇಂತ ಭಕ್ತರು ತಯಾರಾಗ್ಯಾರಿ. ಹಿಂಗಾಗಿ ಇವು ನಮ್ಮವರು ಸ್ವಾಭಿಮಾನ ಬಿದ್ರು. ನೀನು ನೋಡಿ ಮನ್ಯಾಗ ಉಪ್ಪು ನೀರ್ ಇರ್ಲಕ್ಕಪ್ಪ ನಾವು ಅನ್ಸ್ಕೊಂಡು ಉಂಡ್ ಬರ್ದು ಆಗದಲ್ಲ ನಮ್ಮಿಂದ. ಮನೇನವ್ರು ಚಂದ ಮಾಡಿ ಹಾಕಿದ್ರ ಅವ್ರ ಯಾಕೆ ಮನಿ ತಿರುಗ್ತಾರ, ಇಂತಾವ್ ಮಾತಾಡ್ತಾರ. ಹೌದೌದು. ಮತ್ತ ಇನ್ನ ಒಂದೇನು, ಮಠದಾಗ ಸಹಿತ ಕೂಳಿಗೆ ಅವ್ರಿಗೆ ವ್ಯವಸ್ಥೆ ಇರಲ್ಲ, ಅದಕ್ಕೆ ಊರ್ ಕಾರ್ ತಗೊಂಡ್ ಅಡ್ಡಾಡ್ತಾರ ಅಂತ. ಮತ್ತೆ ಎಲ್ಲಾನು ನಿಮ್ ಜೀವನದಾಗ ಅನುಕೂಲ ಆಗಿದ್ದು ಗುರುಗಳ ಆಶೀರ್ವಾದಲಿಂತ ಅಂತಿದ್ರಿ ಅಂತಂದ್ರ, ನೀ ದುಡಿದ್ರ ನಿನಗ್ ರೊಕ್ಕ ಬಂದದ, ನೀ ಮಾಸ್ತರ್ ಆಗಿ ಸುಮ್ನೆ ಯಾರ ಆಶೀರ್ವಾದಲಿಂತ ನಿನಗ್ ಏನ್ ಸಿಕ್ಕದ? ಏನ್ ಸಂಟದ ಆಶೀರ್ವಾದ ಅಂತ ಹಿಂಗೆಲ್ಲ ಅನ್ನೋದು ಅನಂತ ಭಕ್ತರು ತಯಾರಾಗ್ಯಾರ. ಇಂತ ಮಾತಾಡಂತ ಈಗ ಏನಾಗ್ಯದ, ಮತ್ತ ಆ ರೀತಿ ಮಾತುಗಳು ಬಂದ ಮೇಲ ಈಗ ಅದು ಬದುಕು ಮತ್ತ ಸಂಟ ಅಲಕ್ಕೆ ಮಾತಾಡ್ತಾವ. ಹೊಳ್ಳಿ ಮತ್ತ ಹೋಗ್ಬೇಕಲ್ಲ, ಎಲ್ಲಿದೆ ಬ್ಯಾಲ್ ಬಂದ್ರ ಮತ್ತ ಹೊಳ್ಳಿ ಅಲ್ಲಿಗೆ ಹೋಗೋದಕ್ಕೆ ಬರೋಬರ. ಅದಕ್ಕೆ ಏನಂತೀರಿ, ಹಾವ ತಿಂದವರ ನುಡಿಸಬಹುದು, ಗರ ಬಡಿದವರ ನುಡಿಸಬಹುದು, ಹಾವು ಕಚ್ಚಿದವ್ರಿಗೆ ದೆವ್ ಬಡದವ್ರಿಗೆ ಹೋಗಿ ಎದರ್ ನಿಂತ್ರಿ ಅಂತಂದ್ರ ಜಂಗಮರ ನೋಡಿದ ಕೂಡ್ಲೇನೆ ಹಾವು ಕಚ್ಚಿದವ್ರ ಸಹಿತ ಬಂದ್ ನಮಸ್ಕಾರ ಮಾಡ್ಬಿಡ್ತಾರಂತ. ದೆವ್ವ ಬಡದ ಮಾಡ್ತಿರ್ತಾನ, ಅವನ ಮನಿಗ್ ಜಂಗಮ ವಾದನಂದ್ರುನು ಅವ ಎದ್ದು ಬಂದ್ ನಮಸ್ಕಾರ ಮಾಡ್ಬಿಡ್ತಾನಂತ. ಆದ್ರ ಸಿರಿಗರ ಬಡಿದವರ ನುಡಿಸಲಾಗದು,
ಈ ಹ್ಮ್ ಶ್ರೀಮಂತಿಕೆ ರೊಕ್ಕ ಜಾಸ್ತಿ ಬಂದವನಿಗೆ ಮಾತಾಡ್ಸ್ಲಕ್ ಆಗಲ್ಲ. ಅವ ಆಗದಲ್ಪ ಯಾವಾಗ ಮಾತಾಡ್ತಾನ ಅಂತಂದ್ರ ಸೊಕ್ಕ ಬಂದವ ನೆಟ್ಟಗ್ ಯಾವಾಗ ಆತನಂದ್ರ ಬಡತನವೆಂಬ ಮಂತ್ರವಾದಿ ಹೊಗಲು ಅವ್ರ ಮನಿಯೊಳಗ ಬಡತನ ಅನ್ನೋದೊಂದು ಮಂತ್ರವಾದಿ ಹೊಕ್ಕೊಂಡಾಗ ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಬಸವಣ್ಣ ಹೇಳದ ಬಡತನ ಅನ್ನೋದ್ ಅವ್ರಿಗೆ ಚಾಲು ಆಯ್ತು ಅಂತಂದ್ರ ಸಣ್ಣಗೆ ಒಳಗಿಂದ ಸಂಪತ್ತು ಕರಗಿ ಕೊರಗು ಚಾಲು ಆಯ್ತು ಅಂದ್ರ ಅವಾಗ ಮತ್ತೆ ಜಂಗಮರ ಪಾದ ಹಿಡಿತಾರ ಅವ್ರು. ಗುರುಗಳ ಪಾದ ದೇವರು ಜಂಗಮ ಯಾವಾಗ ಬರ್ತದ ಅಂದ್ರ ಇಂಥದ್ ಒಂದು ಬಡತನ ಬಂದಾಗ ಬರ್ತದ. ಬಡತನ ಇದ್ದಾಗ ಜಂಗಮರ್ಲಿಂತ ನಾವು ಉದ್ಧಾರ ಆಲಕತ್ತೀವಿ ಅಂತಾರ. ಸೊಕ್ಕ ಬಂದ ಕೂಡ್ಲೇನೆ ಜಂಗಮರ್ ನಮ್ಲಿಂತ ಉದ್ಧಾರ ಆಗ್ಯಾರ ಅಂತಾರ. ಈಟ ಇರೋದ್ ಮಜಾ. ಅದಕ್ ಇವ್ರದ್ ಆಟದ ಗೊಂಬೆಗಳಲ್ಲ ನಾವು. ನಮ್ ಸ್ವಾಭಿಮಾನದಾಗ ನಾವ್ ದುಡ್ಕೊಂಡ್ ತಿನ್ನೋಣ ಅಂತೇಳಿ ತಯಾರಾಗಿವಿ ಅಷ್ಟೇ. ಏನಾಗದ ಇಷ್ಟೇ ಬದಲಾವಣೆ ಏನ್ ಈಗ ಸಮಾಜ ನೋಡಿದ್ರೆ ಈಟಕ್ಕೆ ಬಂದ್ ನಿಂತದ. ಸಾಮಾಜಿಕ ದೃಷ್ಟಿಕೋನ. ಆಗ್ಲಮ್ಮ ಮತ್ತೇನ ಹೇಳ್ಬೇಕಾ ಅಮ್ಮನ ಆಶೀರ್ವಾದ? ಏನಿಲ್ರಿಪ್ಪ, ಏನ್ ಆಶೀರ್ವಾದ ಏನಿಲ್ರಿಪ್ಪ. ಈ ಕಡೆ ಯಾವಾಗ ಬರ್ತೀರಿ ರಾಯಚೂರಿಗೆ? ಇವನ್ ಮಳಿ ಒಂದ್ ಹತ್ತದಲ್ಲಪ್ಪ, ಹಿಂಗಾಗಿ ಒಟ್ಟ ಎಲ್ಲಿ ಹೋಗಿಲ್ಲಪ್ಪ. ಮಳಿ ಇನ್ನ ಅದ ಅಲ್ಲಿ ಮುದ್ದಬೇಳದಾಗ? ಈಗ ಒಂದ್ ಸ್ವಲ್ಪ ಅವಾಗ ಆತದಪ್ಪ. ನಿನ್ ಮುಂಜಾನೆ ಆಯ್ತಪ್ಪ, ಮಧ್ಯಾಹ್ನ ಮೇಲೆ ಬಿಸಿಲು ಬಿತ್ತು. ಮಾಲಿಂಗ್ಪುರ್ ಗೊತ್ತಿರ್ತಿರಲ್ಲ? ಓರಿಯಪ್ಪ ಸಹಜಾನಂದ ಸ್ವಾಮಿಗಳಿಗೆ ಹೆಂಗೆ ಮಾತಾಡಿಸ್ತು ಗೊತ್ತಿರ್ಬೇಕು. ಚಲೋ ಅದಾರ, ಮತ್ತೆ ಸಿಗಂಗಿಲ್ಲ ಅಂತವ್ರು. ಯಾರಪ್ಪ? ಸಹಜಾನಂದ ಮಾಲಿಂಗ್ಪುರ. ಸಹಜಾನಂದ ಮಾಲಿಂಗ್ಪುರದಾಗ ಅದಾರಪ್ಪ. ಮತ್ತೆ ಇದು ವಿಚಾರ ಸಾಗರ, ವಿಚಾರ ಚಂದ್ರೋದಯ ಕನ್ನಡದಾಗ ಬರ್ದವ್ರೆ. ಅವ್ರ ಹಿಂದಿದೊಳಗ ವಿಚಾರ ಸಾಗರ ಅವ್ರ ನಿಶ್ಚಲ್ ದಾಸರು ಬರ್ದಾರ. ಇವ್ರು ಕನ್ನಡದಾಗ ಬರ್ದಾರ ಅವ್ರು ಮಾಲಿಂಗ್ಪುರದವ್ರು. ಸಹಜಾನಂದ ಸ್ವಾಮಿಗಳು ಮತ್ತ ಅವ್ರದೇ ಬುಕ್ಗಳು ತಗೊಂಡೆ ನಾವ್ ಹೇಳೋದ್. ಮತ್ತ ನೀವ್ ಅಲ್ಲೇ ಅದಿರಿ, ಮತ್ತ ಒಂದ್ ಸ್ವಲ್ಪ ಯಾರ್ಯಾರ ಕರ್ಕೊಂಡು ಹೋಗೋದು ಬರೋದು ಮಾಡ್ರಿ. ಮುದ್ದಬೇಳ ಸಮೀಪದ ಇಲ್ಲ ಮಾಲಿಂಗ್ಪುರ? ದೂರ ಆಗ್ತದಪ್ಪ. ಬಾಲ್ಕೋಟೆ ಆಚಾಕ ಹೋಗ್ಬೇಕಪ್ಪ, ಬಾಲ್ಕೋಟೆ ದಾಟಿ ಹೋಗ್ಬೇಕು. ಮಾಲಿಂಗ್ಪುರ, ರಬಕವಿ, ಬನ್ನಟ್ಟಿ ಹಂಗ ಅಲ್ಲಿ ಬರ್ತದ. ಬೆಳಗಾವ್ ಗೋಕಾಕ್ ಕಡೆ ನೀವ್ ಮುದ್ದಬೇಳದಾಗ ಅದಿರಿ ಇಲ್ಲ ಈಗ? ಹೌದಪ್ಪ. ಮತ್ತ ಅದು ಮಾಲಿಂಗ್ಪುರ್ ನಿಮ್ಗೆ ಸಮೀಪ ಆಗ್ತದಲ್ಲ? ಇಲ್ಲಪ್ಪ, ಮಾಲಿಂಗ್ಪುರ್ ದೂರ ಆಕದಪ್ಪ. ಹೌದಾ? ಗೋಕಾಕ್ ಬಲ್ಲಿ ಬರ್ತದಪ್ಪ ಮಾಲಿಂಗ್ಪುರ, ರಬಕವಿ ಅಂತ ಹೇಳಿ. ರಬಕವಿ ಬನ್ನಹಟ್ಟಿ ಬಲ್ಲೇ ಬರ್ತದ ಮಾಲಿಂಗ್. ಹ್ಞೂನಪ್ಪ, ಅಷ್ಟು ಅಲ್ಲೇ ಅದಪ್ಪ. ಏನ್ ಅದೇ ಇವ್ ನಾಗರತ್ನಮ್ಮರು ಬಾಳ ಕರ್ದ್ರಪ್ಪ, ಗೋಕಾಕ್ ಬರ್ರಿಯಮ್ಮ, ಬಂದಾಗ ಬರ್ರಿ ಅಂತೇಳಿ. ಅಂದ್ರ ಅಲ್ಲಿ ಮುಡುಲ್ಗಿ ಅಂತ ಹೇಳಿ ಬರ್ತಪ್ಪ, ಗೋಕಾಕ್ ತಾಲೂಕಪ್ಪ. ಅಲ್ಲೇ ನಮ್ಮ ಚಿಗೋರ್ ಅದಾರಪ್ಪ, ಅವ್ರ ತಂಗಿರಪ್ಪ. ನಾಳೆ 9ನೇ ತಾರೀಕು ಒಂದ್ ಫಂಕ್ಷನ್ ಐತಿಪ್ಪ, ಬರಾಕ್ ಹೇಳ್ಯಾರ. ಹೋದ್ವಂದ್ರ ಮತ್ತ ಅಲ್ಲಿ ಮಾಲಿಂಗ್ಪುರ್ಕ ಹಾದ ಬರ್ತೇನ್ರಿಪ್ಪ. ಆದ್ರ ಒಬ್ರು ಪರಿಚಯದವ್ರ ಇದ್ರ ಹೋಗಾಕ ಇದಾಕೈತಪ್ಪ. ನೇರ ಅಂದ್ಕೊಳ್ಳ ಸ್ವಲ್ಪ ನಿಧಾನ ಆಕೈತಿ. ನಾವ್ ಆ ಕಡೆ ಹೋಗಾಗ ಹೇಳತ್ತೀವಿ, ಯಾರೇ ಹೋಲಕತ್ತಿದ್ರ ಅಂದ್ರು ಹೇಳತ್ತೀವಿ, ಹೋಗಂತ್ರಿ, ಹೋಗಿ ಭೇಟಿ ಆಗಿ. 85 ವರ್ಷ ಮ್ಯಾಲದ ವಯಸ್ಸ ಅವ್ರಿಗೆ. ದಿನ 12 ರಿಂದ 15 ತಾಸು ಬರೀತಾರ ಸಾಹಿತ್ಯ. ಈಗನು ಬರೀತಾರ ಕುಂತು. ಬಹಳ ಅನುಭವಿಗಳದಾರ. ಮಂದಿ ಹಿಂಗೆ ಆನಂದವಾಗಿರ್ರಿ, ಸುಖವಾಗಿರ್ರಿ. ಇವ್ರ ಬಗ್ಲಾಗ ಸ್ವಾಮಿಗಳು ಅವರೇ ಅದಾರ ನಿಮ್ ಮನಿ ಬಗ್ಲಾಗ? ಇಲ್ರಿಪ್ಪ, ಅವ್ರು ಅದ ಏನಂದ್ರೆ ಅಲ್ಲ, ಶ್ರೀಮತಿಗ್ ಬಂದ್ ಕೂಡೇನ ಏನಂದ್ ಐನಾರ ನಮ್ಲಿಂದ ಐನಾರಾಗ ನೀವೇನು ಅಂತಾರಲ್ಲ, ಹಂಗ ಐತ್ರಿಪ್ಪ. ಎಲ್ಲಿ ಗಟ್ಟಿ ಅದೇ ಸ್ವಲ್ಪ ದಿನ ಒಡನಾಡಿದ್ರ ಮಾತ್ರ ಅದ ಗೊತ್ತಾಗ್ತದಂಗ ಯಪ್ಪ. ಸ್ವಲ್ಪ ಮನಿ ಬರಾಕೈತ್ರಿಪ್ಪ, ಇದು ಮ್ಯಾಲೆ ಸ್ವಲ್ಪ ತಂಪಿಡುದು. ಮತ್ತ ಇನ್ನೊಂದು, ನಮ್ಮ ವೀಕ್ನೆಸ್ ಅಂತ ಹೇಳಿ ವಿಷಯಗಳನ್ನ ಹಿಡ್ಕೊಳಕ್ ಬರ್ಬಾರ್ದಪ್ಪ ಯಾರೇ ಆಗ್ಲಿ. ಅದ್ ಯಾವ ಮನುಷ್ಯನ ವೀಕ್ನೆಸ್ ಇರಲ್ಲ, ಅವನದೇ ಆದಂತ ಒಂದು ಭಾವದೊಳಗ ಅವನು ಮೃದು ಕಾಣ್ತಾನ. ಆದ್ರ ಅದು
ಜಡ ಮತ್ತು ಗಟ್ಟಿ ಅನ್ನೋದನ್ನ ತಿಳಿಬೇಕಾದ್ರ ಸ್ವಲ್ಪ ಹ್ಮ್ ಹೆಂಗ ಘರ್ಷಣೆ ಆದಾಗ ಬೆಂಕಿ ಉತ್ಪತ್ತಿ ಆಕದಂತಾರಲ್ಪ ಹಂಗ ಹ್ಮ್ ಅದ ನಿಧಾನಗತಿಯಿಂದ ಹ್ಮ್ ಹ್ಮ್ ಅದು ಇದಾಗನ ನಮ್ಮ ಮಗಳು ಸ್ವಲ್ಪ ಯಾಕೆ ಇಂಥವೆಲ್ಲ ಅವರು ಏನೋ ಒಂದು ಜ್ಞಾನಿಗಳಂತೇಳಿ ಇಟ್ಕೊಂಡಿರಿ ಇವ್ರೆಲ್ಲಾ ಇಂಥವೆಲ್ಲ ವಿಚಾರ ಯಾಕೆ ಮಾಡ್ತಾರ ಇವ್ರಿಗೆ ಯಾಕ ಅಂತೆಲ್ಲ ವಿಚಾರಗಳು ಬರ್ತಾವು ಅದ್ರ ಬಗ್ಗೆ ವೈಯಕ್ತಿಕ ವಿಚಾರಗಳನ್ನ ಯಾಕೆ ಮಾಡ್ತಾರ ಅಂತ ಅನ್ಕೋತ ಇದ್ರಪ್ಪ ಆಯ್ತು ಬಿಡು ಇಲ್ಲ ಅದೇನ ಇದಾಗಲ್ಲ ನಾವು ಕರೆಕ್ಟ್ ನೋಡ್ರಿ ಏನೋ ನೀವೇ ನಿಂತು ಮದ್ವಿ ಮಾಡಿ ಎಲ್ಲಾ ಚಂದ ಮಾಡಿ ಉದ್ದಾರ ಮಾಡಿದ್ರಪ್ಪ ಮಾಡಿದ್ವಿ ಅದ ಸ್ವಲ್ಪ ಮನಿನು ಸೊರಾಕತ್ರಿಪ್ಪ ಅದಕ್ ಬ್ಯಾರೆ ಕಡೆ ನೋಡ್ತೇನ್ರಿ ಅಮ್ಮ ಅಂತಂದ ಆಯ್ತಪ್ಪ ನೋಡಕ್ಕೆ ಅಂದಿನ್ರಿಪ್ಪ ಆಯ್ತು ಹ್ಞೂನ್ರಿ ನೀವ್ ಹೋಗ್ಯಾರ ಅದ ಸ್ವಲ್ಪ ಮ್ಯಾಲಿದು ಇದಾಗಕತ್ತೈತಿಪ್ಪ ನೀರು ಲೀಕೇಜ್ ಆಗಿ ಒಳಗೊಂದ್ ಸ್ವಲ್ಪ ಅದು ಹೊಗ್ಗಿಂಡಿ ತೆಗೆದು ಮಾಲ್ ಹಾಕೋದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಸಣ್ಣ ಗೆರಿ ಬಿದ್ದಾಗಿ ಗೀರ್ನೊಳಗ ನೀರ್ ತಗೊಂಡ್ ತಂಪ್ ತಗೊಂಡ್ ಒಳಗ ಸೋರಾಕ್ ಹತ್ತಿ ಬಿಟ್ಟದ ಅದಕ್ಕ ಅದನ್ನ ಸ್ವಲ್ಪ ಮ್ಯಾಲಿದು ವಾಟರ್ ಪ್ರೂಫ್ ಮಾಡೋದು ಸ್ವಲ್ಪ ಸಿಮೆಂಟ್ ಅದನ್ನ ಹಾಕಿ ಸ್ವಲ್ಪ ಮ್ಯಾಲ ಕೆಲಸ ಮಾಡಸಾಕ್ ಹಚ್ಚಿದೇನಪ್ಪ ಮತ್ ಮಳಿ ಒಂದ್ ಬರಾಕ್ ಹತ್ಬಿಡ್ತು ಭಯಂಕರ ಹತ್ತಿದ ಮಳಿ ಬಿಡಲಿಲ್ಲ ಅದಕ್ ಮತ್ತೆ ಅಷ್ಟು ಮದುವಿನ ಆತು ಮತ್ತ ಎಲ್ಲಾ ಕುಟುಂಬ ಸಾಮಾನುಗಳು ಎಲ್ಲಾ ನೀರಾಗಿ ಅದು ಗುಮ್ಮ ಆಗಿ ಹಿಡಿಯಾಕ ಹತ್ಬಿಡ್ತಪ್ಪ ಅದಕ್ಕ ಅವನೇ ತಾನಾಗಿ ಇಲ್ರಿ ಅಮ್ಮ ಹಿಂಗ ನಾ ಬ್ಯಾರೆ ಮನೆ ನೋಡ್ಕೋತೀನಿ ಇದು ನೀವೆಲ್ಲಾ ಕೆಲ್ಸ ಮಾಡ್ಕೊರಿ ಕುಲ್ಲ ಆದ್ರ ಮಾಡಾಕ ನಿಮ್ಗೂ ಏನಾಕತಿ ಅಂದ ಆಯ್ತಾಳಪ್ಪ ಅದಕ್ಕ ಮತ್ ಖರೇನದ ಮತ್ ಇದು ಅಂದ ಇದು ತೋರ್ಲಿಲ್ಲ ಅಂದ್ರ ಹೋಗುಣ ಅಂತಿದ್ದಿಲ್ಲ ನೀನು ಹೋಗ್ತೀನಿ ಅಂತಿದ್ದಿಲ್ಲ ಅಂತೇಳಿ ಅಂದಿರಪ್ಪ ಈಗ ಬ್ಯಾರೆ ಅದಾನ್ರಿ ನಮ್ಮವ್ರ ಇರ್ತಾರ ಒಂದ್ ಹೆಚ್ಚು ಕಡಿಮೆ ಇರ್ತಾವ ಒಂದೊಂದು ಬರೀ ಶಾಲ್ಯಾಗ ಶಾಣ್ಯರ್ ಇರ್ತಾರ ನಿಜ ಜೀವನದೊಳಗ ಒಬ್ಬೊಬ್ಬರಿಗೆ ಒಂದೊಂದು ವೀಕ್ನೆಸ್ ಇರ್ತಾವ ಎಲ್ಲಾ ಲೆಕ್ಕದಾಗ ಹಿಡ್ಕೊಳಾರ್ದ ಎಲ್ಲರೂ ಒಂದೇ ಅನ್ನೋ ಭಾವದಿಂದ ಹೋಗ್ಬಿಡೋದಷ್ಟೇ ಎಷ್ಟ್ ದಿನ ಇರ್ತೀವಿ ಇವತ್ ಇರ್ತೀವಿ ನಾಳೆ ಹೋಗಿರ್ತೀವಿ ಅಲ್ಲಿ ಇರ್ತೀವಿ ಆದ್ಮೇಲೆ ಯಾರ್ ಕೈಗ್ ಸಿಗ್ತೀವಿ ಯಾರ್ ಕೈಗ್ ಸಿಗ್ತಾರ ಸುಮ್ಮ ಹಂಗೆ ದಬ್ಕೊಂಡ್ ಹೋಗೋದಷ್ಟೇ ಮಗಳು ಮೊಮ್ಮಕ್ಕಳು ಹಾನ್ರಿಪ್ಪ ಅದಾರಪ್ಪ ಆರಾಮ್ ಅದಾರ ಅದಾರಪ್ಪ ಈಗ ಅದೇ ಕೆಲ್ಸ ಮಾಡ್ಸೋ ಸಲಾಗ ಅವ್ರು ಇಲ್ಲೇ ಉಳ್ದಾರಪ್ಪ ಸ್ವಲ್ಪ ಮ್ಯಾಲಿದು ರೆಡಿ ಮಾಡಿ ಕೊಡ್ತಾರಪ್ಪ ಮನಿ ಕಟ್ಸಿದ ಎಲ್ಲಾ ಅದೇನ ರಿಪೇರಿ ಮಾಡ್ತೀರಿ ಮಾಡಿದ್ಮೇಲೆ ಒಂದ್ಸಾರಿ ಸಂಕ್ಷಿಪ್ತ ರುದ್ರಾಭಿಷೇಕ ಮಾಡಿಬಿಡ್ರಿ ಹ್ಞೂನ್ರಿಪ್ಪ ಹ್ಞೂನ್ರಿ ಎಲ್ಲಾ ಚಂದ ಆಗ್ಬಿಡ್ತು ಮತ್ತ ಹೊಸ ಚೈತನ್ಯ ಹೊಸ ಮನಸ್ಸು ಹ್ಞೂನ್ರಿ ನವೀಕರಣ ಆಗ್ಬಿಡ್ತದ ಚಂದ ಬಣ್ಣ ಗಿಣ್ಣ ಹೊಡೆದ್ರಿ ಪೇಂಟ್ ಹೊಡೆದು ಚಂದ ಮಾಡ್ರಿ ಆಯ್ತಾಯ್ತಪ್ಪ ಯಾಕಲ್ಲಕ್ರಪ್ಪ ಹಚ್ಚಿರ್ತಾರನ್ರಿಪ್ಪ ಯಾವಾಗಾರ ಶರಣ್ರಪ್ಪ ಇಲ್ಲೇ ಇದ್ರಲ್ರಿ ಏನು ಮಾತಾಡಲ್ಲ ಏನು ಯಾರ ಸಂಗಟ ಮಾತಾಡಲ್ಲ ಎಲ್ಲಿಗೆ ಹೋಗಲ್ಲ ಹೌದೌದು ಅವರು ಬಾಳ ಮುಗ್ದರಪ್ಪ ನೋಡ್ರಿಲ್ಲ ಬಾಳ ಅವತ್ ಎಷ್ಟು ಇದನ್ನ ಐತಿರಿ ಏನ್ ಮಾತಾಡಲ್ಲ ಏನಿಲ್ಲ ಎಷ್ಟು ಸಣ್ಣ ಕೂಸ್ ಇದ್ದಾರ್ಗತಿ ಅದ ನೋಡಮ್ಮ ಅಂತ ಹೇಳಿದ್ರಲ್ಲ ಹಂಗೆ ಅದನ್ರಿಪ್ಪ ಅವ್ನ ಇರುವಿಕೆನ ಹಂಗ ಆದ್ರಿ ಇವಾಗನು ಹಂಗೆ ಅದನ್ರಿಪ್ಪ ಅವ್ರ ಹೆಣ್ಮಕ್ಳು ಆಕಿನ ಹಂಗೆ ಸಿಕ್ಕಾಳ ನೋಡ್ರಿಪ್ಪ ಅವನ್ಗೆ ಚಲೋ ಸಿಕ್ಕಾರಲ್ಲ ಹೌದೌದ್ರಿಪ್ಪ ಅದು ಎಲ್ಲಿ ಒಂದು ಪ್ಯಾನ್ ಹಾಕೊಂಡು ಪೂರ್ತಿ ಅಡಿಗೆ ಮನಿ ಒಳಗ ಒಂದ್ ಕಡೆ ಜಮಖಾನಿ 4 ಪದರ ಮಡಚಿ ಸಣ್ಣ ಜಮಖಾನಿ ಮೇಲೆ ಒಂದ್ ಸಣ್ಣ ಪ್ಯಾನ್ ಇಟ್ಕೊಂಡು ಮಕ್ಕೊಂಡ್ಬಿಟ್ಟ ಮೂಲಿಗೆ ಡಾಕ್ಟರೇಟ್ PhD ಆದವನು ಪ್ರೊಫೆಸರ್ ಅಲ್ಲಿ ಆದ ಕೂಡ್ಲೇನೆ ಎಲ್ಲಾ ಮನಿ ನನಗ್ ಬಿಟ್ಟು ಎಲ್ಲಿ ಅದ ನೀವು ಮನ್ಯಾಗ ಇಲ್ಲ ತಿಳ್ಕೊಂಡಿನ್ ನಾನು ಎಲ್ಲೋ ಹೋಗ್ಯಾನ ಹೊರಗ ಎಲ್ಲೋ ಅದಾನಂತಂದ್ರ ಒಳಗ್ ಹೋಗಿ ನೋಡ್ತೀನಿ ಆಟೇ ಒಂದ್ 4 ಪದರ್ ಮಡಚಿ ಜಮಖಾನಿ ಮೇಲೆ ಮಕ್ಕೊಂಡ್ ಗುರ್ರ ನಿದ್ದೆ ಹೊಡ್ಲಿಕತ್ಬಿಟ್ಟ ಎಂತ ಸಂಭಾಯ್ತ ಪ್ರಾಣಿಯಪ್ಪ ಇದು ನನ್ ಸಲುವಾಗಿ ಪೂರ್ತಿ ಹಾಸಿಗೆ ಮನಿ ಎಲ್ಲಾ ನನಗ್ ಬಿಟ್ಕೆತಾವ ಹೆಂಗ ಅದರ್ಲಪ್ಪ ಅನಿಸ್ಬಿಡ್ತು ಗುರುವನ ಹಂಗದನ್ರಿಪ್ಪ ಗುರುವನ ಹಂಗದನ್ರಿಪ್ಪ ನಾನಾಗೆ ಎಲ್ಲಿ ಯಾರಿಗಿ ಫೋನ್ ಮಾಡೋದು ಎಲ್ಲಾ ಸುಮ್ ನನ್ನ ಒಳಗಿನ ಅಂತರಂಗದೊಳಗಿರೋ ಆನಂದ ಹೊರಗೆ ಎಲ್ಲಿ ಇಲ್ಲ ಹೊರಗೆ ಎಲ್ಲಾರ ಆದ ಅಂತಂದ್ರ ಒಳಗಿದ್ದ ಆನಂದನೇ ಹೊರಗ ಆದ ಬಟ್ ಅದು ವ್ಯವಹಾರದೊಳಗ ಏನಾಗ್ಬಿಡ್ತದ ಅದ ಆನಂದ ಮುಣಿಗ್ ಹೋಗ್ಬಿಡ್ತದ ಎಲ್ಲೋ ಆದೋ ಇಲ್ಲೋ ಅನ್ನಂಗ ಆಗ್ಬಿಡ್ತದ ಹೊರಗ್ ಬಂದ್ರೆ ವ್ಯವಹಾರ ಚಾಲು ಆಗ್ತದ ವ್ಯವಹಾರದ ಬಲ ಜಾಸ್ತಿ ಅದ ಹೊರಗ ಹಿಂಗಾಗಿ ವ್ಯವಹಾರಿಕದ್ರೊಳಗ ಈ ಆನಂದ ಎಲ್ಲಿ ಮುಣಿಗ್ ಹೋಗ್ಬಿಡ್ತದ ಗೊತ್ತಾಗಲ್ಲ ಅದ್ರ ಸಲುವಾಗಿ ಅದು ಒಳಗೆ ನಮ್ ವೈಚಾರಿಕ
ಸುಖದೊಳಗ ಆನಂದ ಹ್ಮ್ ಇದ್ದು ಬಿಡೋದು ಅಷ್ಟೇ. ಹೌದ್ ಹೌದ್ ಹ್ಮ್ ಹೌದ್ ಏನು ಬೇಕಾಗಿಲ್ಲ, ಏನು ಈಗ ಹ್ಮ್ ಓದ್ಬೇಕನ್ನೋದಿಲ್ಲ, ಬರಿಬೇಕನ್ನೋದಿಲ್ಲ, ಹೇಳ್ಬೇಕನ್ನೋದಿಲ್ಲ, ಕೇಳ್ಬೇಕನ್ನೋದಿಲ್ಲ. ಯಾರೇ ಬಂದ್ರ ಬರ್ಲಿ, ಯಾಕೆ ಬಂದಿಲ್ಲ ಅಂತ ಕೇಳಂಗಿಲ್ಲ. ಹ್ಮ್ ಮತ್ತೆ ನಮ್ಗ ಎಲ್ಲಾರ ಹೋಗ್ಬೇಕನ್ಸಿದ್ರ ಹ್ಞೂನ್ರಿಪ್ಪ. ಎದಕ್ ಹೋಗ್ಬತ್ತಿ, ಏನ್ ಕೆಲ್ಸ ಅದ, ಸುಮ್ ಕೂತ್ ಬಿಡು ಒಂದ್ ಕಡೆ. ಎಷ್ಟ್ ಹ್ಮ್ ಯಾವ ಸ್ಥಿತಿ ಬರ್ತದ ಹ್ಮ್ ನೋಡ್ರಿಪ್ಪ. ಈಗ ನಮ್ ಮನ್ಯಾವ್ರು ಈಗ ಹೋಗ್ಯಾರ, ನೀನು ಒಂದ್ 2 ದಿನ ಹ್ಮ್ ಬಾ, ಕೂಡಿ ಮತ್ ವಾಪಸ್ ಬರಮು ಹಂಗ ಹಿಂಗ ಏನ ಅಂತಿರ್ತಾಳ. ಹ್ಮ್ ನಿಮಗ ಪುಗ್ಸೆಟ್ಟೆ ಆಧಾರ್ ಕಾರ್ಡ್ ಅದ, ಓದ್ತಿರವ ಎಲಿಗರೆ. ನಮ್ಗೇನ್ ಪುಗ್ಸೆಟ್ಟೆ ಅದ, ಎಲ್ಲಾರು ಹೋಗ್ಬೇಕಾದ್ರ ರೊಕ್ಕ ಕೇಳ್ತಾರ ಬಸ್ನವ್ರು. ಹ್ಮ್ ಅವ್ರ ನಮಗ ಮತ್ತ ಯಪ್ಪ ಅದ್ ಏನ್ ಪುಗ್ಸೆಟ್ಟೆ ಆಧಾರ್ ಕಾರ್ಡ್ ಮಾಡಿದ್ದೇನ್ ಯೋಜನೆ ಅಪ್ಪ ಅದು. ಅವ್ರ ಸ್ವಾರ್ಥ ಮೊದಲೇನ್ ಅದು. ಹೋಗಿಲ್ಲ ಹೆಣ್ಮಕ್ಳು ಹೋಗ್ಯಾರಪ್ಪ, ಆದ್ರೆ ಇದು ಅತಿಶಯೋಕ್ತಿ ವಿಷಯ ತಂದಿಟ್ಬಿಟ್ರಿಪ್ಪ. ಏನಿಲ್ಲ ಟಿಕೆಟ್, ಬಸ್ಸಿನ ಟಿಕೆಟ್ ಏಟ್ ಇರ್ತದ, 300 ರೂಪಾಯಿಲಿಂದ 500 ರೂಪಾಯಿ ಟಿಕೆಟ್ ಇರ್ತದ. ಹ್ಮ್ ಈಗ ನೀವ್ ಯಾವ್ದಾರ ಊರ್ಗ್ ಹೋಗ್ಬೇಕಾದ್ರೆ ನೀವು ಬಸ್ ಒಂದು ಫ್ರೀ ಆಗ್ತದ. ಬಸ್ ಇಳಿದ ಕೂಡ್ಲೇನೆ ಆಟೋ ರಿಕ್ಷಾ ಏನ್ ಗೌರ್ಮೆಂಟ್ನವ್ರು ಫ್ರೀ ಕೊಟ್ಟಾರ. ಕೊಡ್ತಾರ್ರಿಪ್ಪ. ಮತ್ತ ಅಲ್ಲಿ ಆ ಊರ್ಗ್ ಹೋದ್ಮೇಲೆ ಅಲ್ಲಿ ಲಾಜ್ಗಳಿಗೆ ಮತ್ತ ಊಟ ಹ್ಮ್ ಏನ ಹ್ಮ್ ಗೌರ್ಮೆಂಟ್ ಫ್ರೀ ಹ್ಮ್ ಕೊಟ್ಟಾರ. ಹ್ಮ್ ಮತ್ತ ಏನ್ ಅಲ್ಲಿ ಒಂದು ಆದ್ಮೇಲೆ ಸುಮ್ನೆ ಕುಂಡಿ ತುಂಬಿ ತಿರ್ಗಾಡಿಕೆ ಮನೇನ್ ರೊಕ್ಕ ಖರ್ಚು ಮಾಡೋದು. ಬಸ್ಸಿಂದ ಒಂದ್ ರೊಕ್ಕ ಉಳಿದದ್ದೆಲ್ಲ ಖರ್ಚು ಯಾವ ಕೊಡ್ತಾನ ಅಲ್ಲಿ. ಮತ್ರಿಪ್ಪ ಅದು ಆಗತೈತಲ್ಲ. ಸುಮ್ಮ ಆಜು ಬಾಜು ಹ್ಮ್ ಹಳ್ಳಿಗಳಿಗೆ ಅಲ್ಲಿ ಇಲ್ಲಿ ಖರ್ಚು ಸಣ್ಣ ಪುಟ್ಟು ಕೆಲ್ಸ ಮಾಡ್ಕೊಳಕ್ ಹೋಗ್ಬೋದು. ಬಾಳ ದೂರ ಆದ್ರ ಅಂತಂದ್ರ ದೊಡ್ಡ ಖರ್ಚು ಇರ್ತದ. ಯಾರು ಹೋಗ್ತಾರ ದೂರ ಊರುಗಳಿಗೆ. ಇರ್ತದ್ರಿ. ಹ್ಮ್ ರೊಕ್ಕ ಇದ್ದವ್ರು ರೊಕ್ಕ ಕೊಟ್ಟ ಹೋಗ್ತಾರ, ಇಲ್ಲ ಹ್ಮ್ ಅಂದ್ರ ಪುಗ್ಸೆಟೆ ಕಾರ್ಡ್ ಅದ ಅದನ್ನು ಬಳಸ್ಕೊಂಡ್ ಹೋಗ್ತಾರ. ಅವ್ರ ಬಲ್ಲಿ ರೊಕ್ಕ ಇರ್ಲಾರ್ದವ್ರು ಎಲ್ಲಿ ಹಂಗ ಬಾಳ ದೂರ ಹೋಗಕ್ಕೆ ಕೈಲಿ ಹೋಗೋದಿಲ್ಲಪ್ಪ, ಹೋಗೋದಿಲ್ಲ ಅಷ್ಟು ದೂರ ದಿನ ಹೋಗೋದಿಲ್ಲ. ದುಡಿದ್ರೆ ಅನ್ನ ಇದ್ದವ್ರಿಗೆ ಹ್ಮ್ ಎಲ್ಲಿ ಹೋಗ್ತಾರ ಯಾರು, ಎಲ್ಲ ಹ್ಮ್ ಅಷ್ಟೇ ಮನಿ ದೇವ್ರ ಅಂತಾವ್ ಇಂತಾವ್ ಹೋಗ್ತಾರ ಅಷ್ಟೇ. ಅಷ್ಟೇ ಮಾಡಿದ್ರೆ ಎಲ್ಲಾ ಮಾಡಿಬಿಡ್ಬೇಕ. ಅವ್ರು ಗೌರ್ಮೆಂಟ್ನವ್ರು ಲಾಜ್ ಏನ್ ಕಟ್ಟಿ ಅಲ್ಲಪ್ಪ ಮತ್ತ ಹಂಗೆಲ್ಲ ಮಾಡ್ರಿ. ಏನ್ GST ಹಾಕ ಆ ಕಡೆ ತಗೊಂಡೋಗಿ ಈ ಕಡೆ ಕೊಟ್ಟ ಹಂಗ ಏನ್ ಆಗ್ತದೆ. ಕಟ್ಬೇಕು. ಸರ್ಕಾರದವ್ರ ಎಲ್ಲಾ ಕಡೆ ಲಾಜ್ಗಳು ಕಟ್ಟಿಸ್ಬೇಕು, ಪುಗ್ಸೆಟೆ ವಸತಿ ಮಾಡ್ಬೇಕು. ಹಾ ಅವ್ರಿಗೆ ಹಣೆ ವರ್ಕ ಒಂದು ನೀರ್ ಕೊಡ್ಲಕ್, ಸ್ವಚ್ಛ ನೀರ್ ಕೊಡ್ಲಕ್ ಆಗಿಲ್ಲ ಇಲ್ಲಿ ತನಕ. ಹೊಲಸು ಆಗಿಲ್ಲ. ಎಲ್ಲರೂ ಫಿಲ್ಟರ್ ನೀರ್ ಕುಡುದು ಬೆಳ್ಕೊತ ಹೊಂಟ್ಬಿಟ್ಟಾರ. ಮಾಡೋರು ಕಟ್ಲಕತ್ತಾರ. ಸರ್ಕಾರದಂಗ ಬೆಳಿಲಕತ್ತಾರ ಅವ್ರು ಫಿಲ್ಟರ್ ನೀರ್ ಮಾಡೋರು. ಜಗ್ಗಿ ರೊಕ್ಕ ಅವ್ರಿಗೆ. ಅದೇ ಕೆಲ್ಸ ಇವ್ರ ಸರ್ಕಾರದವ್ರು ಮಾಡಿಕೆ ಒಂದು ಅವ್ರಿಗೆ ಖರೆ ಜನರ ಬಗ್ಗೆ ಕಾಳಜಿ ಇತ್ತಂದ್ರ ಎಲ್ಲರಿಗೂ ಶುದ್ಧ ಕುಡಿಯೋ ನೀರ್ ಒಂದು ಕೊಟ್ಟು ಬಿಟ್ರ ಅಂತಂದ್ರ ದೊಡ್ಡ ಉಪಕಾರ. ಮುಗಿತಲ್ಲಪ್ಪ, ಮತ್ ಸರ್ವನ ಸಮೃದ್ಧಿ ಆಗುತ್ತೆ. ನೀರ್ ಕೂಡ ಹಣೆ ಬರಿಲ್ಲ ಅವ್ರಿಗೆ. ಎಲ್ಲ ಬರೇ ತಾವ್ ತಿಂದು ತೆಗೋದಕ್ಕೆ ಸಾಯ್ತಿರ್ತಾರ ಅವ್ರು. ನೀರ, ಅನ್ನ, ವಸತಿ ಎಲ್ಲಾನು ಕೊಡ್ಬೇಕು. ಕೊಟ್ರ ಬರೇ ಬಸ್ ಒಂದೇ ಫ್ರೀ ಮಾಡಿದ್ರೆ ಹೆಂಗ ಆಗ್ತದ. ಕಾಳಜಿ ಮಾಡ್ತೀನಿ ಅಂತ ಹೇಳಿ. ಎಲ್ಲಿ ಹೋಗ್ತಾರ ಅಲ್ಲಿ ಶುದ್ಧ ನೀರ್ ಕೊಡ್ರಿ, ಇರ್ಲಕ್ ವಸತಿ ಅನುಕೂಲತೆಗಳು ಮಾಡ್ರಿ. ನಿಮ್ ಜನರ ಬಗ್ಗೆ ಕಾಳಜಿ ಇತ್ತಂದ್ರ ಕ್ಯೂ ಪ್ರಕಾರ ಬುಕ್ ಮಾಡಿದವ್ರಿಗೆ ನಮ್ಮ ವಸತಿ ಗೃಹದಾಗಿರ್ರಿ ಫ್ರೀ ಇರ್ತದ, ನಮ್ ಬಸ್ ಫ್ರೀ ಇರ್ತದ, ನಮ್ ಆಟೋ ರಿಕ್ಷಾ ಫ್ರೀ ಇರ್ತಾವ ಅಂತೇಳಿ ಸಮಾಜದ ಕಾಳಜಿ ಮಾಡಿದ್ರೆ ಟೋಟಲ್ A to Z ಮಾಡ್ಬೇಕು. ಬರೇ ಬಸ್ಸಿಂದ ಒಂದ್ ಮಾಡ್ತೀನಿ ಹೋರಿ ಅಂತಂದ್ರ ಇಲ್ಲಿ ಒಂದ್ ಸಿಟಿ ಬಸ್ ಮಾಡಾಕ ಆಗಲ್ದಪ್ಪ. ಒಂದ್ ಕಡೆ ಎಷ್ಟ್ ಕಾಯೋದಿರೋದು, ಎಷ್ಟ್ ಹೈರಾಣ ಆಗಿ ಆಟೋ ತಗೊಂಡ್ ಹೋಗುದ್ ಬರ್ತದ ದೊಡ್ಡ ಊರ್ಗೊಳಗ. ಎದರ್ದ್ರಿ ಈ ಸಿಟಿ ಬಸ್ಗಳನ್ನು ಸಹಿತ ಇಲ್ಲಿ ಮುಗ್ದಾಳಕ್ ಮಾಡ್ಯಾರಪ್ಪ 2. ಆ ಆಟೋದವ್ರು ಸ್ಟ್ರೈಕ್ ಕೂಡ ಅವ್ರನ್ನ ಹೋಗ್ಬಿಡಂಗಿಲ್ಲ. ಒಂದ್ ರಸ್ತೆ ಮುಂದ ಬಾಳ ಹಿಂಸೆ ಕೊಡ್ತಾರಪ್ಪ. ಹಿಂಗಾಗಿ ಅವ್ರು ಒಮ್ಮೆ ಬಂದು ಒಮ್ಮೆ ಬರ್ಲಾರ್ದಂಗ್ ಮಾಡ್ಬಿಡುದು. ವ್ಯವಸ್ಥಿತವಾಗಿ ಮಾಡ್ರಿ ಮಾಡ್ಕೊಳ್ಳೋ ಅಂತ ಅಂದ್ರೂ ಯೋಜನೆಗಳು ತರ್ತಾರ. ಯೋಜನೆ ಸಕ್ಸಸ್ ಆಗೋದು ಬಾಳ ಪ್ರಜೆಗಳಿಂದ ಬಾಳ ಅವ್ಯವಸ್ಥಿತವಾಗಿ ನಡೆಯಕ್ ಹತ್ಬಿಡ್ತಾರಪ್ಪ. ಬಸ್ ನಡ್ಸೋದು ಕುಂಠಿತ. ಬಸ್ ನಡ್ಸೋದು ಅದು ಸರ್ಕಾರ ಅವ್ರ ಮನಸ್ಸು ಮಾಡಿದ್ರೆ ಬೇಕಾದಂಗ್ ನಡೆಸ್ತಾರೆ. ಇವ್ರ ಆಟೋ ರಿಕ್ಷಾದವ್ರು ಏನ್ ಮಾಡಿದ್ರ ಅವ್ರಿಗೇನ್ ಫರಕ್ ಬೀಳಲ್ಲ. ಸರ್ಕಾರದವ್ರು ಅಲ್ಲಿ ಅಧಿಕಾರಿಗಳು ಗಟ್ಟಿಮುಟ್ಟಾಗಿ ನಿಂತರಂದ್ರ ಆಟೋದವ್ರಿಗೆ RTO ಹೇಳಿದ್ರೆ ಒಳಗ್ ಹಾಕ್ತಾರ. ಆಟೋದವ್ರು ಚುಚ್ ಮಾಡಿದ್ರ ಅಂದ್ರ ಅದು ಪಬ್ಲಿಕ್ ಸೇವೆ ಮಾಡ್ಬೇಕತ್ತೇನ್ ಸಿಟಿ ಬಸ್ ಮಾಡ್ತಾರ. ಅದಕ್ಕೆ ಯಾರು ಅಡ್ಡಿಪಡಿಸಿದ್ರ ಅಂತಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ಬೋದು. ಅದು ಆಗ್ಬೇಕಲ್ಪ. ಅದು ಗಟ್ಟಿಗೊಳ್ಳೋದಲ್ಲ. ಅದು ಗಟ್ಟಿಗೊಳಿಸೋದು ಎಲ್ಲವೂ ತಾವೇ ಬಿದ್ದು ಹೋಗ್ಬಿಡ್ತಾವ.
ಮೇಲಧಿಕಾರಿಗಳದು ಗಟ್ಟಿತನ ಇರ್ಲಿಲ್ಲ ಅಂತಂದ್ರ ಹಿಂಗ ಆಗ್ತದ. ಯಾವಲೆ ಹೌದು. ನಮ್ ಸಿಟಿ ಬಸ್ಸಿಗೆ ಅಡ್ಡ ಬರವ ಅಂತೇಳಿ ನಿಂತನ ಅಂತಂದ್ರ ತಾವೇ ಹಿಂದಕ್ ಹ್ಮ್ ಒಂದ್ ಎರಡ್ ಹ್ಮ್ ಆಟೋ ರಿಕ್ಷಾದವ್ರಿಗೆ ಹಿಡಿದ್ ಒಳಗ್ ಹಾಕಿದ್ರ ಬರಬರ. ಹ್ಮ್ ಸರ್ಕಾರದ ಫೆಸಿಲಿಟಿ ಗೌರ್ಮೆಂಟಿಗೆ ಕೊಡಾಗ ಅದಕ್ಕೆ ಅಡ್ಡಿ ಪಡಿಸೋನಿಗೆ ದೊಡ್ಡ ಶಿಕ್ಷೆ ಅದಾವ. ಐತಲ್ಲಪ್ಪ ಅದು ಮತ್ ಕಾನೂನು ಬಾಹಿರವಾಗಿ ಮಾಡಿದ್ರೆ ಅದು ಏನ್ ಮಾಡಲ್ಲ ಅವ್ರು. ನಾವ್ ಎಲ್ಲಿ ಗುದ್ದಾಡ್ನು ಮರೆ ನಾವು ಅವರು ಯಾಕ ಊರ್ ಗೋಸ್ ಹಾಕೋತೇವ ಮರೆ ಬೇಕಾದ್ರ ಡ್ಯೂಟಿ ಮಾಡೋ ಬೇಡ ಬೇರೆ ಲಾಂಗ್ ರೂಟ್ ಡ್ಯೂಟಿ ಮಾಡ್ಬಿಡ್ಬಾ ಅಂತೇಳಿ ಅಂತಾರಿ. ನಮ್ಮೊಳಗ ನಮ್ಮಲ್ಲಿ ಶುದ್ಧಾಗಿ ದಿಟ್ಟತನ ಇಲ್ಲ ಅಂತ ಅಂದ್ಬಿಡ್ತಾರಪ್ಪ ಅವ್ರು ಸರಳವಾಗಿ. ಇಬ್ರು ಹೆಣ್ಮಕ್ಳು ಮಾತಾಡಿದ ಕೂಡ ಅವ್ರು ಇದನ್ನ ಉತ್ತರ ಕೊಟ್ರು. ಸರ್ಕಾರದವರು ಸುಮ್ಮದಾರ ಏನ್ ಬೇಕಾದೆ ಮಾತಾಡ್ತೀವಿ. ಒಂದೇ ಸರ್ಕಾರದ ಬಗ್ಗೆ ಏನಾರ ಅಪಪ್ರಚಾರ ಒಂಥರ ಅವಹೇಳನಕಾರಿ ಮಾತಾಡಿದ್ರ ಅವ್ರು ಮನಸ್ ಮಾಡಿದ್ರ ಒಬ್ಬೊಬ್ಬರಿಗೆ ಒಳಗ್ ಹಾಕಿ ಬೆಂಡ್ ಎತ್ತಷ್ಟ ಶಕ್ತಿ ಇರ್ತದ ಸರ್ಕಾರ. ಫುಲ್ ಪವರ್ಫುಲ್ ಇರ್ತಾರ ಅವ್ರು. ಸಿದ್ದರಾಮಯ್ಯ ಎಲ್ಲಾರು ಬೈತಾರ, ಸುಮ್ ಇರ್ತಾನ ಅಂತ ಬೈತಾರ. ಯಾವರ ಒಂದ್ ನನ್ನ ಬಗ್ಗೆ ಅವಹೇಳನಕಾರಿ ಅಂದ್ರ ನೋಡಲ್ಲ. ಪ್ರಜಾಪ್ರತಿನಿಧಿ ಅದೀನಿ ನಾನು. ಎಲ್ಲರೂ ಕೂಡ ಆರಿಸ್ ತಂದದಕ್ ನಾ ಮುಖ್ಯಮಂತ್ರಿ ಆಗಿ ನಂದ್ ನಾನೇ ಆಗಿನೇನು, ನಾನು ತಿಳಿದಂಗ ಅಧಿಕಾರ ಮಾಡ್ತೀನಿ ಅಂತ ಹೇಳಿ ಎದ್ ನಿಂತಂತಂದ್ರ ಎಲ್ಲರೂ ಬಾಲ ಮುಚ್ಕೊಂಡ್ ಒಳಗ್ ಹೋಗ್ಬೇಕಾಗ್ತದ. ಸುಮ್ಮ ಏನೇನ್ ಅಂತಾರ ಜನರ ಭಾವನೆಗಳು ಹೆಂಗ ಅದಾವತ್ ತಿಳ್ಕೊಳಕ್ ಅವ್ರು ಸುಮ್ಮ ಅದ್ ಕೇಳ್ಕೋತ ಸರ್ಕಾರ ನಡೆಸ್ತಿರ್ತಾರ ಅವ್ರು. ಈಗ ಸಿದ್ದರಾಮಯ್ಯ ಬೈಯದ್ರ ಏನ ನಾವೇ ಓಟ್ ಹಾಕಿ ಆರಿಸ್ ತಂದ ನಮ್ಮ ಮಕ್ಕಳೇ ಅಲ್ಲ ಅವ್ರು. ನಮ್ ಗಣಪತಿಗಳು ತಂದ್ ಪೂಜಾ ಮಾಡಿ ನಾವೇ ಮತ್ತ ಅದಕ್ಕ ಬೈದ್ರ ಹೆಂಗ? ಮತ್ತ ಎಲ್ಲಾ ರಾಜಕಾರಣಿಗಳಂದ್ರ ಪ್ರಜೆಗಳಂದ್ರ ನಮ್ಮ ಮಕ್ಕಳೇ ಅಲ್ಲಿ ಹೋಗಿ ಕುಂತಿರ್ತಾರ ವಿಧಾನಸೌಧದಾಗ. ಮತ್ತ ನಡಸ್ಬೇಕಾದ್ರ ಗಟ್ಟಿಮುಟ್ಟಿ ಇದ್ ನಡಸ್ತಾರ. ನಮ್ ಪ್ರಜೆಗಳೇ ಅಲ್ಲಿ ಹೋಗಿ ಕೂತಿರ್ತಾರ. ಅಲ್ಲೇನ್ ಹೊರಗ್ಲಿಂತ ಯಾರು ಬೇರೆ ದೇಶ ಹೊರಗಿನಿಂದ ಬಂದ್ರು ಅವ್ರೇ ಅಲ್ಲಪ್ಪ ಮತ್ ನಾವೇ ಹಾರಿಸ್ತಾರ ಕಳಿಸಿರ್ತೀವಿ. ನಾವೇ ಅನ್ನೋಂಥದ್ದು ಬೇಕಲ್ಲ ಇರ್ಬೇಕಲ್ಲ. ಯಾರಿಗ ಏನು ಅನ್ನೋದಿಲ್ಲ. ಎಲ್ಲರೂ ಚೆನ್ನಾಗಿ ಮಾಡ್ಲಕತ್ತೀರಿ ಮಾಡ್ರಪ್ಪ. ಒಂದ್ ಏನ್ ಮಾಡಿದ್ರುನು ಒಬ್ಬರಿಗೆ ಅನುಕೂಲ ಆಗ್ತದ, ಒಬ್ಬರಿಗೆ ಅನಾನುಕೂಲ ಆಗ್ತದ. ಅನಾನುಕೂಲ ಬೈತಿರ್ತಾರ, ಅನುಕೂಲ ಆದವ್ರು ಹೊಗಳ್ತಿರ್ತಾರ. ಇಟೇ ಜೀವನ. ಏನಾರ ಮಾಡಬೇಕಲ್ಲ ಕುಂತ ಮ್ಯಾಲ. ಮಾಡಬೇಕಲ್ರಿಪ್ಪ. ಈಗ ನಾವ್ ಒಂದ್ ಮನೆ ಒಂದ್ ಕುಟುಂಬ ಐತಪ್ಪ ಅಂದ್ರ ನಮ್ ಹೆಣ್ಮಕ್ಳಿಗೆ ಅನುಕೂಲ ಆಗ್ಯದಲ್ಲ, ನಮ್ಗ ಆದಂಗಲ್ಲ ಅನ್ನುವಂಥದ್ದಿಲ್ಲ. ಅಲ್ಲೇ ಒಂಥರ ಅಸೂಯೆ ಭಾವನೆ. ಮತ್ತೆ ನಾವೇ ಅವನ್ನ ಆರಿಸ್ತಾರ ಅನ್ನೋದು ಆರಿಸಿ ಬಂದ್ಮೇಲೆ ಮಾಡುವಂತ ಅಧಿಕಾರ ಇದ್ರೊಳಗ ಅವಾಗ 108 ಟೀಕೆಗಳನ್ನ ತರುದು. ಇದು ನಿನ್ನೆ ಕಳ್ಸಿನ್ ನೋಡ್ರಿ ರಾತ್ರಿ. ಇದು ಜಗದ್ಗುರುಗಳು ಕುಂತದ್ದದ ನೋಡ್ರಿ. ಅದ್ರ ಆದಿರೇವಣ ಸಿದ್ದೇಶ್ವರರು ಕುಂತದ್ದದ. ಈ ಜಂಗಮದ್ದು ಒಂದ್ ಸಪರೇಟ್ ಜಗದ್ಗುರು ಪೀಠದ ಒಂದು ಸ್ಥಾಪನೆ ಮಾಡೋದ್ರ ಬಗ್ಗೆ ಅವಶ್ಯಕತೆ ಬಗ್ಗೆ ಬರ್ದದ್ ಇದು ಮಾಡೀವಿ, ಚಿಂತನೆ ಮಾಡೀವಿ. ಅದನ್ನ ಒಂದ್ ಸ್ವಲ್ಪ ಕೇಳ್ರಿ. ನಿನ್ನೆ ರಾತ್ರಿ ಕಳ್ಸಿದ್ದು. ಮತ್ತೆ ಇಲ್ಲಿ ಒಬ್ರು ರಾಯಚೂರಿಂದ ಒಬ್ರು ವಕೀಲರು ಮಾಡಿದ್ರಪ್ಪ, ನಿಮ್ಮನ್ ಬಾಳ ಹೊಗಳಿದ್ರ. ಅವತ್ ನಾನು ಅವ್ರಿಗೆ ಲಿಂಕ್ ತಗೊಂಡು ನಂಬರ್ ತಗೊಂಡು ಕಾಲ್ ಮಾಡಿದ್ದೇನ್ರಿ. ನಾವೇನ್ ಹೊಗಳಂತ ಕೆಲ್ಸ ಮಾಡಿ ನಮ್ ನಾಮದೇವ ಗುರುಗಳಿಂದ ರೀ ನಾವ್ ಇದೆಲ್ಲ ಬರೆದಿರೋದು. 1ನೇ ಭಾಗ 2ನೇ ಭಾಗ ಕಳಿಸ್ತೇನ್ರಿ. 3ನೇ ಭಾಗ ಓದಿದ್ದೀನ್ರಿ ನಾ. ಅದು ಓದಿದಿಂದ ನನ್ಗೆ ಒಟ್ಟ ಅದನ್ನ ಅದ್ರ ಬಗ್ಗೆ ನಾನು ಅವ್ರ ಗೂಡ ಹಂಚ್ಕೋಬೇಕು ಅನ್ನಿಸ್ಬಿಡ್ತೆ. ಅದನ್ನ ಒಟ್ಟ ಅದನ್ನ ಇದನ್ ಮಾಡೋ ಅನ್ನಷ್ಟ ಆಗ್ಲಿಲ್ಲ. ಪ್ರತಿಪಾದಿಸ್ಬೇಕು ಅದ್ರ ಬಗ್ಗೆ ಅಂತೇಳಿ ನಂಬರ್ ತಗೊಂಡ್ ಹತ್ತನೇ ಮಾತಾಡಿದ್ರು. ನೀವ್ ಇಷ್ಟ ಯಾವಾಗ ಈ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ದಕ್ಕಾಗಿ ಇದನ್ನ ಪ್ರತಿಪಾದಿಸಿದ್ರಿ ನೀವು. ಹಿಂಗ ಇಷ್ಟ ದಿಟ್ಟವಾಗಿ ಕಾಲ್ ಮಾಡ್ಬೇಕಾರ ಅದ್ರಲ್ಲಿ ನೀವು ತೊಡಗಿರಿ ಅಂತೇಳಿ ಅಂದು 1ನೇದು 2ನೇ ಭಾಗನು ಕಳಿಸ್ತೇನ್ರಿ ಮೇಡಮ್ ಅವ್ರ, ನೋಡ್ರಿ ನೀವು. ಏನ್ ಹೆಸರು ಅವ್ರದು? ಓರಿಪ್ಪ. ಏನ್ ಹೆಸರು ಅವ್ರದು? ಅವ್ರದ್ದು ಆಯ್ತ, ಆಮೇಲೆ ನೋಡಿ ಕಳಿಸ್ರಿ. ಕೊಪ್ಪಳದಾಗ ಒಬ್ಬರು ಲಿಂಗಬಸಯ್ಯ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಅದಾರ. ಯಾವಾರ ಇಂಥವ್ ಸಾಹಿತ್ಯ ನಮಗ ಬೇಕು ಅಂತಂದ್ರ ಅವ್ರು ತರಿಸ್ಯಾರ ಕೊಡ್ತಾರ. ನಿಮ್ಗೆ ಏನಾರ ಇಲ್ಲಿ ರಾಯಚೂರಾಗ ಒಬ್ರು ಶಾಂತವೀರಯ್ಯ ಅಂತದಾರ. ಎಲ್ಲ ಅವ್ರವ್ರೆಲ್ಲ ಫ್ರೆಂಡ್ಸ್. ಏನಾರ ಇಂಥವ್ ನಮಗ
ಸಾಹಿತ್ಯ ಕೊಟ್ಟು ಅವು ಅಧ್ಯಯನ ಮಾಡಿ ಹೇಳಕ್ ಹಚ್ಬೇಕು. ತಾವು ಇವ್ರು ನೋಡ್ರಿಪ್ಪ ಪಟ್ಟಣ ಶೆಟ್ಟಿ ನ್ಯಾಯವಾದಿಗಳ್ರಿಪ್ಪ. ಪಟ್ಟಣ ಶೆಟ್ಟಿ ಅವ್ರ ಹಾ ಪಟ್ಟಣ ಶೆಟ್ಟಿ ನ್ಯಾಯವಾದಿಗಳು ಅಂತ MSc PhD LLB ಆಗ್ಯದ್ರಿ ಅವ್ರದ್ದು. ಹೌದು LLB ಆಗಿ ಈ ಅಧ್ಯಾತ್ಮ ಚಿಂತನ ಏಕೀಕರಣಕ್ ವಿಚಾರ ಮಾಡ್ತಿರ್ತಾರೆ. ಈ ಡಿವೈಡ್ ಆಗಿ ಹೋಗೋದ್ರಿಂದ ಸಮಾಜ ಹಾಳ ಆಗ್ತದಲ್ಲ. ಕರೆಕ್ಟ್. ಹೌದು ಬಹಳ ಅದ್ರ ಬಗ್ಗೆ ಬಹಳ ನನಗಂತೂ ಅದನ್ನ ಹಂಚ್ಕೊಳ್ಬೇಕನ್ನಷ್ಟು ತವಕ ಆಗಿ ಆ ನಂಬರ್ ಕೆಳಗ ನಂಬರ್ ಕೊಟ್ಟಿದ್ರೆ ಆ ನಂಬರ್ ಮಾಡಿ ಕಾಲ್ ಮಾಡಿದೆ. ಚಿಂತನ ಮಂಥನ ಮಾಡ್ತಾರ. ಚಿಂತನ ಮಂಥನ ಮಾಡಿದ್ವಿ. ಆದ್ಮೇಲೆ ಅವ್ರು ಹೇಳಿದ್ರು ಇನ್ನೂ ಹಂಗಾರ 2 ಭಾಗಗಳದಾವ್ರಿ ಅದನ್ನ ನಿಮ್ಗ್ ಕಳಿಸ್ತೀನಿ ಅಂತ ಹೇಳಿ. ಆಯ್ತ್ರಿ ಕಳಿಸ್ರಿಪ್ಪ ಅಂತಂದ್ವಿ. 3 ಭಾಗಗಳನ್ನ ಹಾಕೊಂಡ್ಬಿಡ್ರಿ. ಮಾಡಿ ಒಂದ್ ಕಡೆ ಇಟ್ಕೊಂಡ್ಬಿಡ್ರಿ. ಹಾನ್ರಿಪ್ಪ ಅದ ಐತ್ರಿಪ್ಪ ಅವ್ರು ವಾಟ್ಸಪ್ ಬಿಟ್ಟಾರ ಅದನ್ನ. ಪಟ್ಟಣ ಶೆಟ್ಟಿ ನ್ಯಾಯವಾದಿಗಳು. ನಮ್ ಸಂಘಟನೆ ಬಹಳ ವಿನಯದಿಂದ ಪ್ರೀತಿಲಿಂತ. ಹೌದೌದು ಹೆಸರನ್ನೇ ಅಷ್ಟು ಮೃದುವಾಗಿ ಇದನ್ನ ತಗೊಂಡ್ರಿಪ್ಪ ಅವ್ರು ಧ್ವನಿಯೊಳಗ ಕಂಡೆ ನಾನು. ನಮ್ದೇ ಗುರುಜಿಯಿಂದ ನಾವು ರಾಯಚೂರು ಅಪ್ಪವ್ರನೇ ಇದಕ್ಕ ಶಕ್ತಿ ರೀ ಅಂತಂದ್ರು. ನಿಮ್ಮಲ್ಲಿ BY ಮೇಟಿ ಮಾತೇ ಆಡ್ಲಿಲ್ಲ ನೋಡ್ರಿ ಮತ್ತ ಗಾಪ್. ಹೌದ್ರಿಪ್ಪ ಅವ್ರು ಏನೋ ಸಹಜ ಮಾರ್ಗದೊಳಗ ಅದಾರತ್ರಿಪ್ಪ ಅವ್ರು. ಯಾವ ಮಾರ್ಗ ಇದ್ರ ಏನ್ರಿ ಎಲ್ಲವೂ ಎಷ್ಟ ಅದ್ಭುತನೇ ಅದಾವಲ್ಲ ತಿಳಿಯುವಂತವದ. ಅವನೊಂದೊಂದೊಂದೊಂದು ಪಟ್ಟಿ ಕಟ್ಕೊಂಡಂಗ್ ಮಾಡಿ ಬಾಳ್ತಿವಂದ್ರ ಅದ್ರೊಳಗಿನ ತಾತ್ಪರ್ಯ ಏನದಂತ ಹೋಗೋದಕ್ಕ ಎಲ್ಲದನ್ನ ಪ್ರೀತಿ ಮಾಡೋ ಅಂತದ್ ಐತದ್ರಿ ಎಲ್ಲ. ಒಳ್ಳೇದಾಲಿ. ಬಹಳ ಸಮಯ ತಗೊಂಡೆ ಬೆಳಿಗ್ಗೆ ಟಿಫಿನ್ ಮಾಡೋದು ಇಲ್ರಿಪ್ಪ ಏನಿಲ್ರಿಪ್ಪ ಇದಕ್ಕಿಂತ ಏನ್ ಸಮಯ ಅಲ್ಲ. ಈ 60 ವರ್ಷನು ಅವೇ ಸಮಯದೊಳಗ ಅವೇ ಅಂದ ಕಾಲದೊಳಗ ರಿಟೈರ್ ಆದವ್ರದು ಜಂಗಮರ್ದು ಒಂದು ಇದು ತಯಾರಾಗ್ಯದ ಗ್ರೂಪ್. ಅದ್ರಾಗ ನಿಮ್ ಹೆಸರು ಹಾಕ್ಲಕತ್ತೀನಿ. ಹೌದ್ರಿಪ್ಪ ಆಯ್ತ್ರಪ್ಪ ಹಾಕ್ರಿಪ್ಪ. BR ಹಿರೇಮಠ ಅವ್ರು BD ಹಿರೇಮಠ ಬೆಂಗಳೂರಾಗ ಗೊತ್ತಿದ್ರಲ್ಲ ಸಂಗಮ ಸಮಾಜ ಉದ್ಧಾರಕ್ಕಾಗಿ. ಹೌದ್ರಿಪ್ಪ ಅದಾರ ಎಲ್ಲ ದೊಡ್ಡವ್ರ ಅದಾರ. ಎಲ್ಲಾರು ಒಂದು ಕಾಮನ್ ಆಗಿ ಒಂದು ಬಾಡಿ ತಯಾರಾಗಬೇಕಾಗಿದೆ. ಇಡೀ ರಾಜ್ಯಕ್ಕೆ ಒಂದು ಬಾಡಿ ತಯಾರಾಗಿ ಅದು ಇಡೀ ರಾಜ್ಯಾದ್ಯಂತ ಒಬ್ಬ ನೇತೃತ್ವದಲ್ಲಿ ನಡೆಸ್ಬೇಕು. ಎಲ್ಲಾ ರಾಜ್ಯದ ಜಂಗಮರಿಗೆ ಅವ ಏನ್ ಹೇಳ್ತಾನೆ ಎಲ್ಲರೂ ಕೇಳ್ಬೇಕು. ಹೌದೌದು ಅದು ನಡಿಬೇಕು. ತೆಲಿಗೊಬ್ಬ ಸಮಾಜದ ಅಧ್ಯಕ್ಷ ಆಗಿದ್ರೆ ಉಪಯೋಗ ಇಲ್ಲ. ರಾಜ್ಯಾಧ್ಯಕ್ಷ ಅಂತಂದ್ರ ಒಬ್ಬನೇ ಇರ್ತಾನ. ಓಣಿಗೊಬ್ಬ ರಾಜ್ಯಾಧ್ಯಕ್ಷ ಇರ್ತಾನೆ. ಎಲ್ಲರೂ ಹಂಗ ಮಾಡ್ಕೊಂಡ್ರ ಮತ್ತೆ ಮಾಡಿ ಒಗ್ಗಟ್ಟಿರ್ಲಾರ್ದಂಗ್ ಮಾಡಿ ಆಳಾಲಕತ್ತಾರ. ಈಗ ಹಂಗೆ ಇಲ್ಲಿ ನಮ್ ಮುದ್ವಾದ ರೇಣುಕಾಚಾರ್ಯದ್ದು ಮಾಡಿದ್ರು ಜಂಗಮ ಗ್ರೂಪ್ ಮಾಡಿದ್ರು. ಮತ್ತೆ ಯಾವ್ದೇ ಅಲ್ಲಿ ಒಳ್ಳೇದಲ್ಲಿ ಕೆಟ್ಟದಲ್ಲಿ ಕಾರ್ಯಕ್ರಮ ಬೆನ್ನ ಹತ್ತಿ ಓದ್ತೀವಿ, ಇವ್ರ ಬೆನ್ನ ಹತ್ತಿ ಓದ್ತೀವಿ. ನಮ್ಮನ್ನ ಅವ್ರ ಉಪಯೋಗ ಮಾಡ್ಕೊಂಡ್ ಅವ್ರ ನಮ್ಗೆ ಏನು ಮಾಡ್ಲಾರ್ದ ಹೋಗ್ಬಿಡ್ತಾರೆ. ಮಾಡಂಗೇ ಇಲ್ಲ. ಅದನ್ನ ಗುರುತಿಸ್ಕೊಳಲ್ರಿ ಒಟ್ಟ. ಒಂದ್ ಮಾಡಿದ್ರಾಗ ಇನ್ನ ಅದ ಪೂರ್ಣಗೊಳಿಸ್ಲಾರ್ದಂಗ ಹೊಡೆದ್ ಬಿಡ್ತಾರ ಅದನ್ನ. ಅದೇ ಆರಂಭ ಶೂರರು ಬಹಳ ಮಂದಿ ಅದಾರ. ಹೌದೌದೌದು ಗಟ್ಟಿಮುಟ್ಟಾಗಿ ಫೌಂಡೇಶನ್ ಹಾಕಿ ತಯಾರು ಮಾಡ್ಬೇಕಾಗ್ಯದ. ಅದ್ರ ಬಗ್ಗೆ ಏನೇನ್ ನಮಗ ರೇಣುಕರು ನಮ್ಮ ಹೃದಯದೊಳಗ ಏನೇನ್ ಆಲೋಚನೆ ಕೊಡ್ತಾರ ನೋಡ್ಬೇಕು. ಈಗ ಇದೊಂದು ತಯಾರು ಮಾಡಿ ಕೊಟ್ಟಾರ. ಜಂಗಮರು ಉದ್ಧಾರ ಬರೇ ಜಂಗಮರು ಒಂದ್ ಕಡಿ ಕೂಡಿದ್ರಿ ಅಂದ್ರ ಆತದ ನೋಡ ಅಂತ ಹೇಳ್ಬಿಟ್ಟಾರ. ಯಾರ ಗುರುಗಳಿಂತ ನೀವ್ ಉದ್ಧಾರ ಆಗಲ್ಲ. ನಿಮ್ ಸಲುವಾಗಿ ಅಂತ ಒಬ್ರು ಯಾರು ಗುರುಗಳು ಇಲ್ಲ, ಸರ್ಕಾರನು ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ. ಬರೇ ಈಗ ಒಂದ್ಸಲ ಕೂಡಲ್ ಸಂಗಮದಾಗ ಕೂಡಿತ್ರಲ್ರಿಪ್ಪ. ನಾವ್ ರಾಯಚೂರಾಗಿದ್ ನೋಡ್ರಿ. ನಾವು ರಾಯಚೂರ್ ಎಲ್ಲಿ ಅವ್ರ ರಾಜಕಾರಣಿಗಳು ಸರಿಗ್ ಬರ್ಲೇ ಇಲ್ಲ. ಯಡಿಯೂರಪ್ಪ ಎಲ್ಲಿ ಬಂದ ಸುಳ್ಳು. ಅದು ಏನಾಯ್ತನ ಒಟ್ಟ ಎಲ್ಲಾ ಜಂಗಮರ ಕೂಡಲ್ ಸಂಗಮದಾಗ ಬಂದ್ರು. CM ಎಲ್ಲಿ ಬರ್ಲೇ ಇಲ್ಲ. CM ಬರ್ಲೇ ಇಲ್ಲ. ಅದೇ ಮತ್ತೆ ರಾಜಕೀಯ ಶಕ್ತಿ ನಮ್ದು ಸರಿಗಿರ್ಲಾರ್ದಕ್ಕ ಅವ್ರ ಏನ್ ಮಾಡ್ತಾರ, ಕೈ ಕೊಟ್ಬಿಡ್ತಾರ ರಾಜಕಾರಣಿಗಳು. ನಮ್ಮದ್ ಬಂದೋಬಸ್ತ್ ಇತ್ತ ಅಂತಂದ್ರ ಅವ್ರೇ ಬಂದ್ ಕಾಲಿಗೆ ಬೀಳ್ತಾರ. ನಂಬಲ್ಲಿ ಒಗ್ಗಟ್ಟಿತ್ತಂದ್ರ ಅವರೇ ಬಂದ್ ಕಾಲಿಗೆ ಬೀಳ್ತಾರ. ನಂಬಲ್ಲಿ ಎಲ್ಲಾ ಊರವ್ರ ಕೂಡಲ್ ಸಂಗಮದಾಗ ಕಲ್ತಾರಂಗ ಅವ್ರವ್ರ ಊರಾಗ ಅವ್ರ ಗಟ್ಟಿಮುಟ್ಟಾಗಿ ಕುಂದ್ರದ್ ಕಲಿಬೇಕು.
ಹಾ ಮೊದಲ ಬುನಾದಿ ಫಸ್ಟ್ ಫೌಂಡೇಶನ್ ಕಟ್ಟಿ ಹಾಕೋಂತ ಹ್ಮ್ ಹ್ಮ್ ಎತ್ತರಕ್ ಹೋದಾಗ ಮಾತ್ರ ಅಲ್ಲಿ ಅವರೇ ಇಳಿತಾರ ತಳಗ. ಹ್ಞೂರಿ. ಅದು ಆಗ್ಬೇಕ್ರಿಪ್ಪ ಆಗ್ಬೇಕು. ಇವ್ರೇನ್ ನಮ್ ಮಂದಿಗೆ ಒಕ್ಕಟ್ಟಿಲ್ಲ, ಓಸು ಮಂದಿ ಜಗದ್ಗುರುಗಳು ಮಾತಾಡ್ದಂಗ ಮಾತಾಡ್ತಾರ, ಅದೇ ಸಮಸ್ಯೆ ಅದು. ಒಗ್ಗಟ್ಟಿಲ್ಲ, ಎಲ್ಲರೂ ಇಲ್ಲ ನಾವೇ ಶಾಣ್ಯರು, ಹ್ಮ್ ನಾವೇ ದೊಡ್ಡವರು ಅನ್ನೋ ಭಾವನೆ. ಹಾ ಹಂಗ ಆತದ. ಎಲ್ಲರೂ ಶಾಣ್ಯರ್ ಅದೀವಿ ಅನ್ನೋಂತ ಭಾವ ಇಟ್ಕೊಂಡು ಒಬ್ರನ್ನ ತಗೊಂಡ್ ಹೋಗ್ಬೇಕು ನಾವೆಲ್ಲರೂ ಅದ್ರ ಬಲ ಅಂತ ಎಷ್ಟೇ ತುಂಬಬೇಕನ್ನೋಂಥದ್ದಿಲ್ಲ. ಶಾಣ್ಯರಿದ್ರುನು ಒಗ್ಗಟ್ಟಿಗೆ ಪೆಟ್ಟು ಕೊಟ್ರು ಅಂತಂದ್ರೆ ಅವ್ರು ಶಾಣ್ಯರೇ ಅಲ್ಲ. ಅವ್ರು ಎಷ್ಟ್ ಶಾಣ್ಯ ಅಲ್ಲೇ ಹಾ ಹಂಗ ನಡೆದಿದ್ದು. ಒಗ್ಗಟ್ಟಿಗೆ ಪೆಟ್ಟು ಕೊಡೋರು ಯಾರು ಶಾಣ್ಯರಲ್ಲ. ಈಗ ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಮತ್ತ ಹಿಂದೂ ಅಲ್ಲ, ಹಂಗ ಹಿಂಗ ಅಂತ ಹೇಳ್ತಾರ. ಇದು ಒಗ್ಗಟ್ಟಿಗೆ ಪೆಟ್ಟು ಕೊಡೋ ಕೆಲಸ, ಸಮಾಜ ಘಾತುಕ ಕೆಲಸ ಇದ್ದದಕ್ಕ ಅವ್ರು ಕೀಳಾಗಿ ಬಿಡ್ತಾರ. ಹೌದೌದೌದು. ಸಮಾಜವನ್ನ ಕಟ್ಟುವ ಕೆಲಸ ಮಾಡ್ಬೇಕು. ಈಗ ಸಮಾಜ ಬಂದೋಬಸ್ತದ. ಈಗ ಯಾವ ಏನ್ ಹೇಳಿದ್ರುನು ಹಿಂದೂ ಧರ್ಮದ ಪ್ರಕಾರ ಜೀವನ ಮಾಡ್ತಾರ, ವೀರಶೈವ ಧರ್ಮದ ಪ್ರಕಾರ ಜೀವನ ಮಾಡ್ತಾರ, ಲಿಂಗಾಯತ ಧರ್ಮದ ಪ್ರಕಾರ ಜೀವನ ಮಾಡ್ತಾರ, ಜಂಗಮ ಬೇಳೆ ಜಂಗಮ ಏನ ಹಂಗೆ ಜೀವನ ಮಾಡ್ತಾರ. ಅವ್ರವ್ರ ಭದ್ರವಾಗೇನೆ ಅವ್ರವ್ರ ಧರ್ಮ ಜಾತಿ ಭದ್ರದ. ಅವ್ರ ಜಾತಿ ಬಗ್ಗೆ ಡಿಸೈಡ್ ಮಾಡಿ ಹೇಳವ್ರಿ. ಇವ್ರ್ಯಾ ಪುಟಗೋಶಿಗಳು ಇವ್ರು. ನಿಮ್ ಜಾತಿ ಇದು ಬರ್ಕೋರಿ, ನಿಮ್ ಧರ್ಮ ಇದು ಬರ್ಕೋರಿ. ನಮ್ ಜಾತಿ ಧರ್ಮ ನಿಮ್ಲಿಂದ ಕೇಳಿ ಬರೆದಿರ್ತದ. ನಮ್ ಮನ್ಯಾಗ ನಮ್ಮ ಅವ್ವ ಅಪ್ಪ ಯಾರಿಗ್ ಹುಟ್ಟಿವಿ ಅವ್ರ ಏನ್ ಹೇಳ್ತಾರ ಅದು ಬರೀತಿರ್ತೀವಿ. ನಿಮ್ಮ ಅವ್ವ ಅಪ್ಪಗಳು ಅದರ ಇಲ್ಲೋ ಮತ್ತ ಅವ್ರಿಗೆ ಬಿಟ್ಕೆ ನೀವು ಹೊಸದ್ ಮಾಡ್ಲಕತ್ತೀರಿ ಅಂತಂದ್ರ ಅದ ನಿಮ್ಮ ವೈಯಕ್ತಿಕ ವಿಚಾರ. ವಿಚಾರಗಳು ಇವು. ಮತ್ತೆ ಸಂಚಾರ ಮಾಡಿ ಸಂಗ್ರಹ ಮಾಡೋದ್ ಯಾಕ್ಬೇಕು? ಹಂಗಾರ ನೀವೇ ಅಲ್ಲೇ ಒಂದ್ ಕಡೆ ಕೂತ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೋದು. ಅವ್ರ ಅವ್ವ ಅಪ್ಪ ತೋರ್ಸಿದ ದಾರ್ಯಾಗ ಅವ್ರ ಇದ್ರ ಅಂತಂದ್ರ ಇಂತ ಕೆಲ್ಸ ಮಾಡಂಗಿಲ್ಲ, ಇಂತ ಮಾತಾಡಂಗಿಲ್ಲ. ಮಾಡೋದಲ್ಲ ಕರೆಕ್ಟ್. ಅವ್ರ ಅವ್ವ ಅಪ್ಪನ್ ದಾರಿ ಬಿಟ್ಟಾರ ಅವ್ರು. ಬಿಟ್ಟು ಹುಡುಕಾದಕ್ಕ ಇವ್ರ ಹೆಂಗದಾರ ಅಂತ ನೋಡಾಕ್ ಅಡ್ಡಾಡಕತ್ತಿ ನಂಗ್ ಬಂದಂಗ. ಅಷ್ಟೇ. ಕರೆಕ್ಟ್. ಇಲ್ಲ ಅಂತಂದ್ರ ಅವ್ರ ಅವ್ವ ಅಪ್ಪನು ಇಂತದೇ ದಾರಿ ತೋರ್ಸ್ಯಾರ ಅಂದ್ರ ಅವ್ರು ಮೊದಲ್ ದಾರಿ ಬಿಟ್ಟವ್ರ ಇದ್ದದಕ್ಕೆ ಇಂತ ಮಕ್ಳು ಇಟೆ. ಅವ್ರು ದಾರಿ ಬಿಟ್ಟವ್ರ ಇದ್ರಕ್ಕೆ ಇಂತ ಮಕ್ಳು ಹುಟ್ಟಿರ್ತಾರ. ದಾರ್ಯಾಗಿದ್ದ ತಂದೆ ತಾಯಿಗಳು ಸಮಾಜದ ಒಗ್ಗಟ್ಟಿಗೆ ಪ್ರಯತ್ನ ಮಾಡ್ತಾರೆ ಹೊರತು ಸಮಾಜ ವಿಘಟನೆ ಮಾಡ್ಲಿಕ್ ಪ್ರಯತ್ನ ಮತ್ತ ಯಾರ್ಯಾವ್ದು ಬೇರೆ ಬೇರೆ ದೇಶದವ್ರು ಬಂದು ಇಲ್ಲಿ ಅವ್ರ ಧರ್ಮದ ಪ್ರಭಾವ ಬೀರಿ ನಮ್ಮನ್ನ ನಾಶ ಮಾಡ್ಲಕತ್ತಿದ ಹೊತ್ನಾಗ ಈಗ ಎಲ್ಲರೂ ಒಂದ್ ಆಗ್ಬೇಕನ್ನಂತ ಸಂದೇಶ ಕೊಡೋದ್ ಬಿಟ್ಟು ಎಲ್ಲರಿಗೆ ತಲಿ ಕೆಡಿಸಿ ಡಿವೈಡ್ ಮಾಡ್ಲಕತ್ತಾರ ಅಂತಂದಾಗ ಮತ್ತ ಇವ್ರೇನದರ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು. ಮತ್ತ ಸ್ವಂತ ತಮ್ಮ ಆತ್ಮಕ್ಕೆ ರಕ್ಷಣೆ ಇರ್ಲಾರ್ದಂಗ ಆತ್ಮದ್ರೋಹಿಗಳು. ಎಲ್ಲಾನು ದ್ರೋಹದ ಬುದ್ಧಿ. ದ್ರೋಹ ಅಂದ್ರೆ ಎರಡು ಬಗೆದು. ಎರಡು ಬಗೆದ. ಅದೇ ಎರಡು ಬಗೆ. ಮತ್ತ ಅದಕ್ಕೆ ಅಂದಾರಲ್ರಿಪ್ಪ ಬ್ರಿಟಿಷರ ಅಂದ್ ಹೋಗ್ಯಾರ, ನಿಮ್ಮೊಳಗ ನಿಮ್ಮದು ಈ ಇಮ್ಮಡಿ ಅದ, ಒಮ್ಮಡಿ ಇಲ್ಲ ನಿಮ್ದು. ಒಗ್ಗಟ್ಟಿಲ್ಲದಕ್ಕೆ ನಿಮ್ ದೇಶ ಹಾಳಾಗ್ಯದ ಅಂತ ಹೇಳ. ಪಾಟೀಲ್ ಪುಟ್ಟಪ್ಪ ಅವರು ಪಾಟೀಲ್ ಪುಟ್ಟಪ್ಪ ಅವರು 10,000 ಮಂದಿ ಜನರ ಸೇರದಲ್ಲಿ ವೇದಿಕೆ ಮೇಲೆ ಅವ್ರು ಮಾತಾಡೋರು. ಬಹಳ ದೊಡ್ಡವ್ರು ಅವ್ರು. ಪ್ರಪಂಚ ಮ್ಯಾಗಜಿನ್ ಮಾಡ್ತಿದ್ರು ಅವ್ರು. ಅವ್ರು ಏನ್ ಹೇಳಿದ್ರು ಅಂದ್ರ ಈ ಜಗಳ ಮಾಡೋಕ ಏನಾರ ನಿಮ್ಗ ಅನಸ್ಲಕತ್ತಿತ್ತು, ಜಗಳ ಮಾಡ್ಬೇಕ ಅನಸ್ತಿತ್ತು ಅಂತಂದ್ರ ಯಾವ ಸಮುದಾಯದವ್ರು ಯಾರ್ಯಾರ ಜಗಳಾಡ್ರಿ, ನಮ್ ಲಿಂಗವಂತರ ಬಗ್ಗೆ ಯಾರು ಜಗಳಾಡ್ಲಕ್ ಹೋಗ್ಬೇಡ್ರಿ ಅಂತ. ಲಿಂಗವಂತರ ಸಂಗಡ ಜಗಳಕ್ ಬೀಳ್ಬೇಡ್ರಿ ದಯವಿಟ್ಟು ಅಂತ ಹೇಳ್ಬಿಟ್ರ ಅಂತ. ಎಲ್ಲಾ ಮಂದಿಗೆ ತಲಿ ಕೆಟ್ಬಿಡ್ತತ್ತ. ನೀವು ಯಾಟಾರ ಜಗಳಾಡ್ರಿ, ನಮ್ ಲಿಂಗವಂತರ ಸಂಗಡ ಜಗಳಕ್ ಬೀಳ್ಬೇಡ್ರಿ ಅಂತ ಅಂದಾಗ ಒಂದಿಸ್ ಮಂದಿ ಎದ್ದು ನಿಂತ್ ಬಿಟ್ರತ್ತ. ಯಾಕಪ್ಪ ಲಿಂಗವಂತರ ಸಂಗಟ ಯಾಕೆ ಜಗಳ ಆಡ್ಬಾರ್ದು ನಾವು? ಹೇಳ್ತೀನಿ ಕೂಡ ಅಂದ್ರ ಅಂತ. ಏನಂದ್ರ ನಮ್ ಲಿಂಗವಂತರು ತಮ್ಮೊಳಗ್ ತಾವೇ ಜಗ್ಗಿ ಜಗಳಗಳದಾವ, ಮತ್ ನಿಮ್ಮೂ ಇಷ್ಟ ಜಗಳ ಹೊರ್ಸ್ಬ್ಯಾಡ್ರಿ. ಹಗಲು ರಾತ್ರಿ ನಿದ್ದೆ ಹತ್ತಲಾರ್ದವ್ರ ಜಗಳಕ್ಕ ತಾವೇ ಜಗಳ ಆಡ್ತಾವ. ಅವ್ರ ಮನಿ ಒಳಗ ಓಣಿ ಒಳಗ ಸಮಾಜದೊಳಗ ಜಗಳದ. ಇಷ್ಟು ಜಗಳಗಂಟ್ರು ಇದ್ದಾಗ ಮತ್ತ ಅವ್ರ ಜಗಳಗಳೇ ಅವ್ರಿಗೆ ಸಾಕಾಗಿರ್ತಾವ. ಇನ್ನೊಂದಿಟ್ಟು ನಿಮ್ಮ ಜಗಳ ಒಯ್ದ ಅವ್ರ ತಲೆ ಕೆಡಿಸ್ಬೇಡ್ರಿ. ದಯವಿಟ್ಟು ಅವ್ರ ಪಾಡಿಗೆ ಅವ್ರಿಗೆ ಇರ್ಲಕ್ ಬಿಟ್ಬಿಡ್ರಿ. ಬೇರೆ ಸಮಾಜದವ್ರ ಯಾರು ಲಿಂಗವಂತರ ಸಂಗಡ ಜಗಳಕ್ ಬೀಳ್ಬೇಡ್ರಿ ಅಂತ ಹೇಳಿದಾರತ್ತ. ಕೈ ಜೋಡಿಸಿ ಕೇಳ್ತೀನಿ. ಮತ್ತ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಒತ್ತಿ ಒತ್ತಿ ಹೇಳ್ಯಾರ. ರಾಮಕೃಷ್ಣ ಹೆಗಡೆ ಸಹಿತ ಹೇಳೋಗೇನ, ಲಿಂಗಾಯತರ ಮನಸ್ಸು ಮಾಡಿದ್ರೆ ಕರ್ನಾಟಕವನ್ನ ಅಲ್ಲ ಇಡೀ ಭಾರತ ಬಹಳಷ್ಟು ಶಕ್ತಿ ಅದ ಅವ್ರಿಗೆ.
ಅವ್ರ ಹೌದು ಸಮಸ್ಯೆ ಏನದಂದ್ರ ಒಗ್ಗಟ್ಟು ಇಲ್ಲದಕ್ಕ ಅವ್ರ ಸಮಸ್ಯೆ ಹಿಂಗಾಗ್ಯಾರ ಹಾ ಅವರೆಲ್ಲ. ಹೌದು ಹೌದು ಇನ್ನ ಇಟ್ ಒಗ್ಗಟ್ಟು ಕೆಡಿಸ್ಲಕತ್ತಾರಲ್ಲ ಈಟೆಲ್ಲ ಈಗ ಹೇಳಿದ ಈಗ ಮತ್ತಿಟ್ಟು ಕೆಡ್ಸಕ್ ನಿಂತವ್ರಿ ಮತ್ತೆ ಒಳ್ಳೆ ಬಸವಣ್ಣವ್ರು ಎಲ್ಲಾ ಹ್ಮ್ 770 ಕುಲದವ್ರಿಗೆ ಎಲ್ಲರಿಗೂ ಸೇರಿಸಿ ಒಂದೇ ಹ್ಮ್ ಮಾಡಿದವ್ರು ಅವ್ರು. ಹ್ಮ್ ಅವ್ರ ಹ್ಮ್ ಹೆಸರು ಹೇಳ್ಕೊಂತ ಇವ್ರು ಈ- ಸಮಾಜದೊಳಗ ಎಲ್ಲಾ ಈ- ಒಟ್ಟು ಒಡದ ತುಂಡು ಮಾಡ್ಲಕತ್ತಾರ. ಮತ್ತೆ ಇವು ಎಂತ ಇಬ್ಬರಿಗೆಗಳ ಬುದ್ಧಿ ಮತ್ತೆ ಕೂಡಿದ್ ನೋಡ್ರಿ ಮತ್ತೆ ಮತ್ತೆ ದುರ್ಬುದ್ಧಿ ಅಲ್ಲ ಇದು. ಬಾಳ ದುರ್ಬಿದ್ದೆ ಅದಕ್ಕೆ ಹಾಳ ಹೇಳ್ಯಾರ ಹಾಳ ಮತ್ತೆ ಹಾಳ 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 ಮಾಡ್ಲಕತ್ತಾರ ಸಮಾಜ. ಅವು ಬ್ಯಾರೆ ಸಮಾಜ ದೇಶಗಳು ಹಾಳಾಗ್ಯಾವ. ಸಮಾಜ ಎಂದು ಸಮಾಜದ ಒಂದು ಅದರದೇ ಆದ ಒಂದು ತೂಕ ಅದ. ತೂಕ ಅದು ಅದ್ರಿ ಸಮಾಜ ಯಾರ್ಯಾರ ಉದ್ಧಾರ ಮಾಡ್ತೀವಿ ಅಂತ ಅತಿಯಾಗಿ ಅದ್ರ ಬೆನ್ನ ಹತ್ತಿದ್ರುನು ಅದು ಶರಣಾಗತಿ ಆಗಲ್ಲ. ಅದನ್ನ ಇಲ್ಲ ಹಾಳು ಇಲ್ಲ ಮಾಡ್ತೀವಿ ಅದೇ ಅಂದ್ರುನು ಅದು ಶರಣಾಗತಿ ಆಗಲ್ಲ. ಹಾಳನೂ ಆಗಲ್ಲ ಆಗಲ್ಲ, ಉದ್ಧಾರನೂ ಆಗಲ್ಲ ಅದು. ಇವರೇ ಕೆಡ್ತಾರಲ್ಲ ಹೊರತು ಅದು ಇದ್ದಷ್ಟೇ ಇದ್ದಿದ್ದೇ ಇರ್ತದ ಅದು ಹೊರತು ಅದು ಕೆಟ್ಟಿರಲ್ಲ ಇವರೇ ಕೆಟ್ಕೊಂಡಿರ್ತಾರ ಅದರಿಂದ ಜಗತ್ತಿಗೆ ಅದರದೇ ಆದಂತ ಒಂದು ಸ್ಪೀಡ್ ಅದ, ಅದರದೇ ಆದಂತ ಹೌದು ಒಂದು ತೂಕ ಅದ. ಅದಕ್ಕೆ ಹೌದು ನಾವು ಉದ್ಧಾರ ಮಾಡ್ತೀವಿ ಅಂದ್ರೆ ಉದ್ಧಾರ ಆಗಲ್ಲ, ಹಾಳು ಮಾಡ್ತೀವಿ ಅಂದ್ರೆ ಹಾಳಾಗಲ್ಲ. ಹಾಳು ಆಗಲ್ಲ ಅದ್ ಹೌದು ಏನಿರ್ಬೇಕು ಅದೇ ಇರ್ತದ. ಇದು ನಾನು ಕಂಡ ಉಂಡ ಅನುಭವ ಇದು. ಹೌದು ನಮಗೂ ಹಂಗೆ ಅನಿಸ್ತದೆ. ಈಗ ಎಷ್ಟೋ ಭೂಮಿ ಆಗಿ ನೀನ್ ಅದು ಭೂಮಿ ಅಗದ್ರನ ಅದು ಭೂಮಿನ ಐತಲ್ಲ ಹೊರತು ಮತ್ತೆ ಏನಾರ ಬೇರೆದ್ದು ಬದಲಾವಣೆ ಆಗೇ ಇಲ್ರಿಪ್ಪ. ಹಂಗಿದು ಸಮಾಜನ ಬದಲಾವಣೆ ಮಾಡ್ತಾರೆ. ಏನ್ ಮಾಡ್ತಾರೆ ಇವರೇ ಬದಲಾವಣೆ ಆಗಿ ಹೋಗ್ತಾರ, ಇವರೇ ಕೆಟ್ಟ ಹೋಗ್ತಾರಲ್ಲ ಹೊರತು ಅದು ಏನ್ ಇದ್ದಷ್ಟೇ ಇರ್ತದೆ. ಸಮಾಜದ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡು ಹೋದ್ರೆ ಮಾತ್ರ ತಾವು ಒಳಿತು. ಇನ್ನೊಂದಿಟ್ಟು ಚಂದ ಮಾಡಮು ಅಂತ ಅತಿ ಚಂದ ಮಾಡ್ಲಕ್ ಯಾರು ಹೋಗ್ಯಾರ ಅವ್ರ ಎಲ್ಲರಿಗೂ ಈ ಸಮಾಜ ಹೊಳ್ಳಿ ಏಟ್ ಹಾಕ್ಬಿಟ್ಟದ. ಖರೆ ಮುಳ್ಳಿನ ಕಿರೀಟ ತೊಡಿಸದ ಯೇಸು ಕ್ರಿಸ್ತಗ, ಬಸವಣ್ಣಗ ಗಡಿಪಾರು ಮತ್ತೆ ಮಾಡ್ಯದ, ಹೌದು ಮೊಹಮ್ಮದ್ ಗಡಿ. ಅವರು ಹೌದು ಸಮಾಜ ಬಹಳ ಚಂದ ಆಗ್ಲತ್ ಪ್ರಯತ್ನ ಮಾಡಿದವ್ರಿಗೆ. ಹೌದೌದು ಮತ್ತ ಅಂತವ್ರದೇ ಹಣೆಬಾರ ಹಿಂಗಿದ್ದತ್ನಾಗಿ ಸಮಾಜ ಒಡದ್ ಪುಡಿ ಪುಡಿ ಮಾಡ್ಬೇಕನ್ನವ್ರ ಇವ್ರ ಹಣೆಬಾರ ಏನಾವಕ್ಕೆ ಏನಾಗ್ಬೋದು ಏನಾಗ್ಬೋದು ಹೇಳ್ರಿ ಇವ್ರ ಅದೇ ಹಿಂದಗಡೆ ಏನು ಕಾಣಲ್ಲ ಅಂತಾರಲ್ರಿ ಹಂಗ ಹಾಕದ ಇವ್ರ ಪರಿಸ್ಥಿತಿ ಇಷ್ಟೇ. ಕರೆಕ್ಟ್. ಆಯ್ತಮ್ಮ, ಒಳ್ಳೇದಾಗ್ಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಆನಂದವಾಗಿರ್ರಿ, ಸಂತೋಷವಾಗಿರ್ರಿ, ಸುಖವಾಗಿರ್ರಿ. ಪರಮಾತ್ಮನ ಧ್ಯಾನ, ಗುರುವಿನ ಸನ್ನಿಧಾನ, ಶಾಸ್ತ್ರ ಅಧ್ಯಯನ ನಿರಂತರವಾಗಿರ್ಲಿ. ಶುದ್ಧ ಬ್ರಹ್ಮಪೀಠದ ಪಾಠಗಳು ಕೇಳ್ತಾ ಜೀವನ ಕಳೀರಿ. ನೀವು ಶುದ್ಧ ಬ್ರಹ್ಮ ಸ್ವರೂಪರೇ ಆತಿರಿ, ಆನಂದ ಹೊಂದುತ್ತೀರಿ, ಅದ್ರಾಗ ಏನು ಡೌಟ್ ಇಲ್ಲ. ಸುಮಾರು ಜನ ಪೇಷಂಟ್ಸ್ ಸಹಿತ ರೋಗ ಕಳ್ಕೊಂಡಾರ ಇದರ ಜ್ಞಾನದ ಔಷಧಿ. ಅವರು ಇನ್ನ ಭೂಮಿ ಮೇಲೆ ಅದಾರ. ನಿಮ್ಗ ಅವ್ರ ಅನುಭವ ಹೇಳಂತವ್ರ ಅದಾರ. ಶರೀರದ ರೋಗನು ಕಳ್ಕೊಂಡಾರ, ಮನಸ್ಸಿನ ರೋಗನು ಎಲ್ಲ ಆನಂದ ಅದು ಮನುಷ್ಯನ ರೋಗದ ಮೇಲೆ ದೇಹದ ರೋಗ ತಾನೇ ಬಿಡ್ತದ್ರಿ. ತಾನೇ ಹೋಗ್ತದೆ 100%. ಸತ್ಯ. ಇದೇ ರೀತಿ ತಾವು ನಿರಂತರ ನಮ್ಗ ಆಶೀರ್ವಾದ ಮಾಡ್ಕೋತ ಈ ಭಾವವನ್ನ ನಮ್ಗ ಬಿತ್ತಗೋತ ಆ ಒಂದು ಅನುಭವ ನೀಡ್ಕೋತ ಇರ್ಲಿ ಅಂತೇಳಿ ಭಾವಿಸ್ತೀವಿ. ನಡೀತದ ಮತ್ತ ಉಸಿರು ಇರೋ ತನಕ ಮಾಡ್ಕೊತಿರ್ಬೇಕು ಏನಾರ ಕೆಲ್ಸ. ನೋಡಿಲ್ಲ ಹಿಂಗೆ ಪರಮಾತ್ಮನ ತೆಕ್ಕೆ ಒಳಗೆ ಇದ್ದು ಬದುಕಿ ಹೋಗ್ಬಿಡೋದು. ಆಗಿಲ್ ತಾಯಿ, ನಿಮ್ಮ ಪಾದಗಳಿಗೆ ಶರಣಾರ್ಥಿಪ್ಪ. ತಮ್ಮ ಪಾದಕ್ಕೂ ಶರಣಾರ್ಥಿಪ್ಪ. ಪರಮಾತ್ಮಕ್ಕೂ ಶರಣಾರ್ಥಿಪ್ಪ.